ನಮಸ್ಕಾರ, ನಾನು ಮೋಹನ್ ಕುಮಾರ್. ಇದು ನನ್ನ ಮಕ್ಕಳಿಗಾಗಿ ಒಂದು ವಿಡಿಯೋ. ಇದು ಏರೋಪ್ಲೇನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುವಂಥ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗ್ತದೆ. ಮಕ್ಕಳೇ ತುಂಬ ಬರೋದು ಇಲ್ಲಿ ನೋಡಲಿಕ್ಕೆ. ಮಕ್ಕಳಿಗೆ ಏರೋಪ್ಲೇನ್ ಅಂದರೆ ಭಾಳ ಖುಷಿ ಇರೋದ್ರಿಂದ ಮಕ್ಕಳಿಗೆ ಒಂದು ವಿಡಿಯೋ ಮಾಡಿದ್ದೀನಿ, ಮಕ್ಕಳಿಗೆ ನೋಡೋಕ್ಕೆ ಅಂತೇಳಿ. ಇದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅವರ ನಮ್ಮ ಹಳೆ ಏರ್ಪೋರ್ಟ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಇರುವಂಥ HAL ಹಳೆ ಫ್ಲೈಟು ಹೊಸ ಫ್ಲೈಟ್ಗಳದ್ದು ಬಗ್ಗೆ ಎಲ್ಲ ಒಂದು ಡೀಟೇಲ್ ಆದ ವಿಡಿಯೋ ಇದು ವಿಡಿಯೋ ಬಂದ್ಬಿಟ್ಟು HAL ಮ್ಯೂಸಿಯಂ. ಇಲ್ಲಿ ಬೋರ್ಡಲ್ಲಿ ಬರೆದಿದೆ ಎಲ್ಲೆಲ್ಲಿ ಏನೇನಿದೆ ಅಂತ. ಇದು ಮ್ಯೂಸಿಯಮ್ದು ಎದುರು ಭಾಗ ನೀವು ನೋಡ್ತಾ ಇರೋದು. ಮ್ಯೂಸಿಯಮ್ಮು ಬಂದ್ಬಿಟ್ಟು ನಮ್ಮ ಹಳೆ HAL ಏರ್ಪೋರ್ಟ್ನ ಮುಂಭಾಗದಲ್ಲಿದೆ. ಇದು ಬಲಗಡೆ ಸೈಡಲ್ಲಿ ಈ ಹಾಲಲ್ಲಿ ಏನೇನಿದೆ ಅಂತೇಳಿ ಇಲ್ಲಿ ಈ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಡಗಡೆ ಇದೆ ಒಂಥರ ಬೋರ್ಡ್ ಹಾಕಿದ್ದಾರೆ. ಇದು ಹಾಲ್ 1 ಹಾಲ್ 2 ಆ ಥರ ಮಾಡಿದ್ದಾರೆ. ಇದರದ್ದು ಕೌಂಟರ್ ಇವರು. ಮತ್ತು ಇದು ಬಂದ್ಬಿಟ್ಟು ಪ್ರತಿ ಮಕ್ಕಳಿಗೂ ತುಂಬ ಇಷ್ಟಪಡುವಂಥ ವಿಡಿಯೋ. ಇದು ಮಕ್ಕಳಿಗಾಗಿ ಮಾಡಿದ್ದೀನಿ. ಸ್ಯಾಟಲೈಟು ರಾಕೆಟ್ ಯಾವ ಥರ ಇರ್ತದೆ ಅದನ್ನೆಲ್ಲ ಮಕ್ಕಳಿಗೆ ನೋಡುವಂಥ ಖುಷಿ ಆಗ್ತದೆ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ಬರು ಮಕ್ಕಳಿಗೂ ತುಂಬ ಇಷ್ಟ ಆಗುವಂಥದ್ದು. ಮತ್ತು ಏರೋಪ್ಲೇನ್ ಬಗ್ಗೆ ತುಂಬ ತಿಳುವಳಿಕೆ ಸಿಗ್ತದೆ. ಅವ್ರಿಗೆ ತುಂಬ ನಾಲೆಜ್ ಒಂದು ಖುಷಿ ಆಗ್ತದೆ. ನೋಡಿ ಏರೋಪ್ಲೇನ್ಗಳೆಲ್ಲ ಯಾವ ಥರ ಇದೆ ಹಳೆ ಕಾಲದ್ದು. ಇದೆಲ್ಲ ಬಂದ್ಬಿಟ್ಟು ಎಲ್ಲ ನೋಡಿ, ನೀವು ಬೇಕಾದ್ರೆ ಇದರದ್ದು ಫುಲ್ ವೀಡಿಯೋನ ಈ ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ಇಟ್ಬಿಟ್ಟು ಇದರ ಡೀಟೇಲ್ನ ಓದ್ಕೋಬೋದು. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವಿಕಿಪೀಡಿಯಾದಲ್ಲಿ ನೀವು ಇದನ್ನ ನೋಡ್ಕೋಬೋದು. ಈ ಫ್ಲೈಟ್ ನಂಬರು, ಇದನ್ನು ಫ್ಲೈಟ್ ನಂಬರಲ್ಲಿ ನೋಡಿದ್ರೆ ಎಲ್ಲ ಪ್ರತಿ ಡೀಟೇಲು ಇದರಲ್ಲಿ ಇರ್ತದೆ. ಇದನ್ನ ನೀವು ನೋಡಿಕೊಂಡು ನೋಡಿ. ಇದು 2ನೇ ವಿಮಾನ. ಇಲ್ಲಿ ಹಂಗೆ ನೋಡಿ ಒಂದೊಂದು ವಿಮಾನಗಳು ಯಾವ ಥರ ಇದೆ, ಅದರ ಟೈರ್ ಯಾವ ಥರ ಇದೆ, ಮಕ್ಕಳಿಗೆ ತುಂಬ ಹತ್ರದಿಂದ ನೋಡುವಂಥ ಒಂದು ಅವಕಾಶ. ಏರೋಪ್ಲೇನ್ ಮೇಲೆ ಹೋಗುವಾಗ ಅದೊಂದು ನೋಡಲಿಕ್ಕೆ ಮಕ್ಕಳಿಗೆ ಒಂದು ಖುಷಿ. ಇದರದ್ದು ಬಾಂಬ್ಗಳು ಹಾಕೋದು, ಇದ್ರ ಬಾಂಬೆಲ್ಲ ಯಾವ ಥರ ಫಿಟ್ ಮಾಡಿರ್ತಾರೆ, ಇದರ ಇಂಜಿನ್ ಯಾವ ಥರ ಇರ್ತದೆ ನೋಡಿ. ಇಲ್ಲಿ ಕಾಣ್ತಾ ಇರೋದು ಇಂಜಿನ್ನ ಮುಂಭಾಗ. ಇದು ಬ್ಯಾಕ್ ಸೈಡ್, ಫ್ರಂಟು ಬ್ಯಾಕೆಲ್ಲ ನೀವು ಕ್ಲೀನಾಗಿ ನೋಡ್ಬೋದು. ಫ್ಲೈಟ್ ಹತ್ರ ಇದು ಇಂಜಿನ್ ಫ್ಲೈಟ್ ಒಳಗಡೆ ಇರ್ತದೆ ಇಂಜಿನ್ನು. ಇದು 75 ವರ್ಷ ಹಳೇದು. ಇದು ಹಳೆ HAL ಫ್ಯಾಕ್ಟ್ರಿದು ಅವ್ರದ್ದು ಮ್ಯೂಸಿಯಂ ಇದು. ಮತ್ತು ಈ ಫ್ಲೈಟೆಲ್ಲ ಹಳೆ ಫ್ಲೈಟ್ಗಳು ಈ ಥರ ಇತ್ತು. ಇದು ಬರ್ತಾ ಹಿಂಗೆ ಚೇಂಜ್ ಆಗ್ತಾ ನೋಡಿ. ಇದು ಈ ಥರ ಎಲ್ಲ ಫ್ಲೈಟ್ಗಳು ಒಂದೊಂದು ರೀತಿಯಲ್ಲಿ ಇದೆ. ಇದು 2 ಸೀಟ್ ಫ್ಲೈಟ್. ಇದೆಲ್ಲ ಬಂದ್ಬಿಟ್ಟು ನೋಡಿ. ಇದ್ರ ಬಗ್ಗೆ ಇಲ್ಲಿ ಈ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಾಂದರೆ ಇದನ್ನ ನೀವು ಸ್ಟಾಪ್ ಮಾಡಿ ಓದಿ ನೋಡ್ಬೋದು. ಒಂದೊಂದು ಫ್ಲೈಟ್ಗೂ ಒಂದೊಂದು ಥರ ಇತಿಹಾಸ ಇದೆ. ಈ ಇತಿಹಾಸನೆಲ್ಲ ನೀವು ನೋಡ್ಕೋಬೋದು. ಮತ್ತು ನೋಡಿ ಈ ಥರ ಈ ಫ್ಲೈಟ್ ಲಾಸ್ಟ್ ಟೈಮಲ್ಲಿ ನಮ್ಮದೊಂದು ಈ ಫ್ಲೈಟು ಪಾಕಿಸ್ತಾನಲ್ಲೇ ಬಿದ್ದೋಗಿರೋದಲ್ಲ ನಿಮ್ಗೆ ಗೊತ್ತು. ಆ ಥರ ಫ್ಲೈಟ್ ಇದು. ಇದ್ರ ಬಗ್ಗೆನೂ ಫುಲ್ ಡೀಟೇಲ್ ಇಲ್ಲಿದೆ. ಇದೆಲ್ಲ ಇಲ್ಲಿ ನಮ್ಮ HALನಲ್ಲಿ ಎಲ್ಲ ತಯಾರಾಗುವಂಥ ಫ್ಲೈಟ್ಗಳಿದೆಲ್ಲ. ಈ ಫ್ಲೈಟ್ ಬಗ್ಗೆ ಇದು ನೋಡಿ. ಇದೆಲ್ಲ ಬಿಳಿದು ಕಾಣ್ತದಲ್ಲ ಸೈಡಲ್ಲೇ ರೆಕ್ಕೆ ಅಡಿಯಲ್ಲಿ, ಇದೆಲ್ಲ ಬಾಂಬ್ಗಳು. ಮತ್ತು ಇದರ ರೆಕ್ಕೆಗಳು ಯಾವ ಥರ ಇರ್ತದೆ, ಫ್ಲೈಟ್ ಯಾವ ಥರ ಇದಾಗ್ತದೆ, ಪ್ರತಿಯೊಂದನ್ನು ಇಲ್ಲಿ ಬಿಂಬಿಸಲಾಗಿದೆ. ಈ ಫೋಟೋದಲ್ಲಿ ಕಾಣುತ್ತಾ ಇರೋದಂಥ ಈ ಹೊಗೆಗಳೆಲ್ಲ ಇಂಥ ಸಿಲಿಂಡರ್ಗಳಿಂದ ಬರಲಾಗ್ತದೆ. ಇದರಲ್ಲಿ ಲೋಡ್ ಬರಲಾಗ್ತದೆ ನೋಡಿ. ಇದರ ಫುಲ್ ಡೀಟೇಲು ನೀವು ಇದನ್ನ ಓದ್ಕೋಬೋದು. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವಿಕಿಪೀಡಿಯಾದಲ್ಲಿ ನೀವು ಇದನ್ನ ಓದ್ಕೋಬೋದು. ನೋಡಿ, ಫ್ಲೈಟ್ಗಳನ್ನೆಲ್ಲ ತುಂಬ ಹತ್ರದಿಂದ ನೋಡಲಿಕ್ಕೆ ಮಕ್ಕಳಿಗೆ ಭಾಳ ಖುಷಿ ಆಗ್ತದೆ. ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸೋದು, ಫ್ಯಾಮಿಲಿ ಎಲ್ಲ ನೋಡಬೇಕಂದ್ರೆ ಇಲ್ಲಿ HAL ನಮ್ಮ ಹಳೆ ಏರ್ಪೋರ್ಟ್ ಹತ್ರ HAL ಮ್ಯೂಸಿಯಂ ಅಂತ ಯಾರನ್ನ ಕೇಳಿದ್ರು ಬೆಂಗಳೂರಲ್ಲಿ ಹೇಳ್ತಾರೆ. ಇಲ್ಲಿ ಎಲ್ಲರಿಗೂ ನೋಡ್ಬೋದು. ಇದನ್ನ ಬಂದು ಟಿಕೆಟ್ ತಗೊಂಡು ಹೋಗಿ ನೋಡ್ಬೋದು. ಮತ್ತು ನೀವು ಕ್ಯಾಮರಾ ನೀವು ಮೊಬೈಲ್ ಇದ್ರೂ ದುಡ್ಡು ಕೊಡಬೇಕು. ಕ್ಯಾಮ್ರಾ ದುಡ್ಡು ಕೊಡಲೇಬೇಕು. ಇಲ್ಲಿ ಒಳಗಡೆ ಎಲ್ಲ ಥರ ಪ್ಲೈನ್ಗಳು ಇದೆ. ಎಲ್ಲ ಪ್ಲೈನ್ನು ನೀವು ನೋಡಿ, ಒಂದೊಂದು ಹಳೆಯ ಕಾಲದಿಂದ ಹಿಡಿದು ಹೊಸ ಕಾಲದವರೆಗೂ ಯಾವ ಥರ ಪ್ಲೈನು ಚೇಂಜ್ ಆಗಿ ಬಂದಿದೆ ಅಂತ ಅದ್ರ ಬಗ್ಗೆ ನೀವೊಂದು ವಿವರಣೆ ಇಲ್ಲಿ ಪಡ್ಕೋಬೋದು. ಈ ನೋಡಿ, ಇದು ಈ ಥರ ಎಲ್ಲ ಒಂದೊಂದು ಫ್ಲೈಟದ ಹೆಸರನ್ನು ಇಲ್ಲಿ ಬರೆದಿದೆ ನೋಡಿ. ಈ ಕೋಬ್ರಾ ಅಂತ ಇರೋದು ಪ್ರತಿಯೊಂದನ್ನು ಇಲ್ಲಿ ನೀವು ಬರೆದು ನೋಡ್ಕೋಬೋದು. ಪ್ರತಿ ಒಂದು ಫ್ಲೈಟ್ದು ಚಕ್ರ ಯಾವ ಥರ ಇರ್ತದೆ, ಅದು ಯಾವ ಥರ ರನ್ ಆಗ್ತದೆ, ಯಾವ ಥರ ಇದೆ ಅಂತೇಳಿ ಅದರ ಇತಿಹಾಸನ ಫುಲ್ ಇಲ್ಲಿ ಬರ್ದಿಕ್ಕಿದ್ದಾರೆ.
ಅದಲ್ಲದೆ ನೀವು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ ನೀವು ಅವ್ರ ಕಡೆಯವರು ಗೈಡ್ ಮಾಡೋರು ಸಿಗ್ತಾರೆ. ನೀವು ಅದನ್ನು ಅವರ ಕಡೆಯಿಂದ ನೀವು ಅರೇಂಜ್ ಮಾಡಿ ಅವ್ರು ಹೇಳ್ಕೊಡ್ತಾರೆ ಇದು ಅಂತೇಳಿ. ಏನು ಅಗತ್ಯ ಇಲ್ಲ, ನೀವೇ ನೋಡ್ಕೋಬೋದು. ಪ್ರತಿಯೊಂದನ್ನು ಇಲ್ಲಿ ನೀವು ಯಾವ ಥರ ಬಿಂಬಿಸಿದ್ದಾರೆ, ಯಾವ ಥರ ಮಕ್ಕಳಿಗೆಲ್ಲ ಇದನ್ನ ಮುಟ್ಟಿ ಯಾವ ಥರ ನೋಡ್ಬೋದು. ಮಕ್ಕಳಿಗೆಲ್ಲ ತುಂಬ ಸ್ಕೂಲ್ ಮಕ್ಕಳಿಗೆ ತುಂಬ ಬರೋದು ಇಲ್ಲಿಗೆ. ಮತ್ತು ಈ ಥರ ಎಲ್ಲ ನೋಡಲಿಕ್ಕೆ ಒಂದು ಅವಕಾಶ ಇದು. ಮತ್ತು ಪ್ಲೈನ್ಗಳನ್ನೆಲ್ಲ ಹತ್ರದಿಂದ ನೋಡೋದು. ಮೇಲೆ ಹಾರಾಡ್ತಿರುವಾಗ ಹಕ್ಕಿಗಳ ಥರ ಕಬ್ಬಿಣದ ಒಂದು ಉಕ್ಕಿನ ಅಕ್ಕಿ ಮೇಲೆ ಹಾರಾಡ್ತಿರುವಾಗ ಎಲ್ಲರಿಗೂ ಒಂದು ಕುತೂಹಲ ಇರ್ತದೆ. ತುಂಬ ಜನ ಇವತ್ತಿಗೂ ತುಂಬ ಜನ ನೋಡ್ತಾ ಇರ್ತಾರೆ. ನಮ್ಮ ಇಂಡಿಯಾದಲ್ಲೇ ಪ್ರತಿಯೊಂದು ಇದೆಲ್ಲ ಮಿಲ್ಟ್ರಿದು, ಅದಕ್ಕೆ ಮಿಲ್ಟ್ರಿದು ನೋಡಿ, ಎಲ್ಲ ಮಿಲ್ಟ್ರಿದು ಮತ್ತು ಎಲ್ಲ ಇದೆಲ್ಲ ನೇವಿದು ಹೆಲಿಕಾಪ್ಟ್ರು, ನೇವಿದು ಹೆಲಿಕಾಪ್ಟ್ರ್ ಇದೆಲ್ಲ. ಈ ಹೆಲಿಕಾಪ್ಟ್ರುಗಳು ಎಲ್ಲ ನೋಡಿ ಇದೆಲ್ಲ ಒಂದಿಷ್ಟು ವರ್ಷ ಆದಮೇಲೆ ಇದನ್ನೆಲ್ಲ ಯೂಸ್ ಮಾಡದಿರೋ ಹೆಲಿಕಾಪ್ಟರ್ನೆಲ್ಲ ಇಲ್ಲಿ ತಂದು ನಿಲ್ಲಿಸ್ಬಿಡ್ತಾರೆ. ಈ ಥರ ನೋಡಿ ಮೇಲ್ಗಡೆ 2 ಇಂಜಿನ್ ಕಾಣ್ತಾ ಇದಕ್ಕೆ. ಈ ಥರ ಒಂದೊಂದು ರೀತಿ ಇಂಜಿನ್ನು, ಒಂದೊಂದು ರೀತಿ ಇದೆಲ್ಲ ನೋಡಿ. ಈ ಥರ ಲೈಟು ಇದು ಯಾವ ಥರ ಕೆಲಸ ಮಾಡ್ತದೆ ಏನು ಎತ್ತ ಅಂತೇಳಿ. ಇವಾಗ ಹೊಸ ಹೆಲಿಕಾಪ್ಟರ್ ಹಿಂಗೆ ಇರ್ತದೆ, ಹಳೆ ಹೆಲಿಕಾಪ್ಟರ್ ಅದು ನಾನು ನಿಮ್ಮ ಫೋಟೋದಲ್ಲಿ ತೋರಿಸಿದ್ದು. ಇವಾಗ ಹೊಸ ಹೆಲಿಕಾಪ್ಟ್ರು ತುಂಬ ಬದಲಾವಣೆ ಆಗಿದೆ. ಬದಲಾವಣೆ ಆಗಿದ್ದಲ್ಲದೆ ಈ ಥರ ನೋಡಿ ಮಕ್ಕಳಿಗೆ ಇಷ್ಟವಾಗುವಂಥ ಫ್ಲೈಟು ಮತ್ತು ಜೆಟ್ ಫ್ಲೈಟು ಮತ್ತು ಇದು ಮಿಲ್ಟ್ರಿ, ಇದೆಲ್ಲ ಮಿಲ್ಟ್ರಿ ಸಂಬಂಧಪಟ್ಟಿದೆ ನೋಡಿ. ಫ್ಲೈಟ್ ಮಾಡಿದಾಗ ಇದ್ರ ಮುಂದೆ ಎಲ್ಲ ಈ ಥರ ಫೋಟೋಗಳು, ಇದರ ಇನ್ಫಾರ್ಮೇಷನ್ಗಳು. ಇವಾಗ ಹೊಸ ಫ್ಲೈಟು ಈ ಥರ ಇದೆ. ಈ ಥರ ಇರೋದ್ರಿಂದ ನೋಡಿ ಇದೆಲ್ಲ ಮಿಲ್ಟ್ರಿಗಳದ್ದು ಎಲ್ಲ ಪ್ರತಿಯೊಂದೂ ಫೋಟೋಗಳನ್ನ ನಾನಿಲ್ಲಿ ಜೋಡಿಸಿದ್ದೀನಿ. ಮತ್ತು ಈ ಥರ ಪ್ರತಿಯೊಂದು ನೋಡಿ ಇಲ್ಲಿ ಅಬ್ದುಲ್ ಕಲಾಂ ಸಾರೆಲ್ಲ ಬಂದ್ಬಿಟ್ಟು ಅವ್ರದ್ದು ಹತ್ರ ಕಂಪ್ನಿ ಅವ್ರನ್ನೆಲ್ಲ ಅಪ್ರಿಷಿಯೇಟ್ ಮಾಡುವಂಥದ್ದು ಪ್ರತಿಯೊಂದು ಫೋಟೋನು ಈ ಕಂಪ್ನಿಯವ್ರದ್ದು ಯಾರ್ಯಾರು ಏನೇನು ಯಾವ್ಯಾವ ಇಸ್ವಿಲಿ ಏನೇನು ಇವ್ರು ಕಂಡಿಡಿದ್ರು, ಯಾವ್ಯಾವ ಥರ ಫ್ಲೈಟು ಆವಾಗಿನ ಇಸ್ವಿನಲ್ಲಿ ಹೊರಗೆ ಬಂತು, ಯಾವ್ಯಾವ ಇಸ್ವಿನಲ್ಲಿ ಇಂಥ ಫ್ಲೈಟ್ನೆಲ್ಲ ಇದು ಮಾಡಿದ್ರು, ಪ್ರತಿಯೊಂದು ಇನ್ಫಾರ್ಮೇಷನು ನಿಮಗೆ ಇಲ್ಲಿ ಸಿಗ್ತದೆ. ಈ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ನೀವೇನು ಮಾಡಬೇಕು ಅಂದರೆ ಈ HL ಮ್ಯೂಸಿಯಮ್ಗೆ ನೀವು ಬರಬೇಕು. HL ಮ್ಯೂಸಿಯಮಲ್ಲಿ ನೀವು ಏನಂದರೆ ಪ್ರತಿಯೊಂದು ಇನ್ಫಾರ್ಮೇಷನು ಮಕ್ಕಳಿಗೆ ಕಲೆಕ್ಟ್ ಮಾಡ್ಕೋಬೋದು. ಈ ಮಕ್ಕಳಿಗೆ ಎಲ್ಲ ನಾವೀಗ ನಾನು ಇದರಲ್ಲಿ ವೀಡಿಯೋದಲ್ಲಿ ಅಷ್ಟೆಲ್ಲ ತೋರ್ಸೋಕ್ಕಾಗಲ್ಲ, ಅಂದ್ರೂ ಆದಷ್ಟು ನನಗೆ ಆದಷ್ಟು ತೋರಿಸ್ತೀನಿ. ನಾವು ಏನೇ ಯೂಸ್ ಮಾಡಿದ್ರೂ ನೋಡಿ ತುಂಬ ಯೂಸ್ ಮಾಡೋದಂತ ಬಿಟ್ಟರೆ ಹಿಂಗೆ ಇದಾಗ್ತದೆ ನೋಡಿ. ಇಲ್ಲಿ ಜೇನೆಲ್ಲ ಒಂದು ಗೂಡು ಕಟ್ಕೊಂಡಿದೆ. ಜೇನೆಲ್ಲ ನೋಡಿ ಏನೇ ವಸ್ತು ಇರಲಿ, ಈಗ ಏರೋಪ್ಲೇನಲ್ಲಿ ಜೇನುಗಳಿಗೂ ಒಂದು ಮನೆ ಅಂತ ಆಗಿದ್ದು ನೋಡಿ, ಅದೊಂದು ಸಂತೋಷ ವಿಷಯ. ಜೇನು ಹುಳನ ಯಾರೂ ಕೊಲ್ಲಬಾರ್ದು. ಜೇನಿದ್ರೇ ನಮಗೆ ಬದುಕಲಿಕ್ಕೆ ಪ್ರತಿಯೊಂದು ಆಹಾರಗಳು ಏನು ಬೇಕಾದ್ರೂ ಅದಾಗಲಿಕ್ಕೆ. ಇಲ್ಲಿ ನಮ್ಮ ದೇಶದಲ್ಲಿ ಅಷ್ಟಿಲ್ಲ, ತುಂಬ ಜನ ಕೊಲ್ತಾರೆ ಅದನ್ನ. ಫಾರಿನ್ ಕಂಟ್ರಿಲೆಲ್ಲ ಜೇನುಹುಳ ಕೊಂದ್ಬಿಟ್ರೆ ತುಂಬ ಪೆನಾಲ್ಟಿ ಹಾಕ್ತಾರೆ ನಿಮಗೆ. ಈ ಥರ ಜೇನುಹುಳನ ಯಾವುದೇ ರೀತಿಯಲ್ಲೂ ಕೊಲ್ಲಬಾರ್ದು. ಅದನ್ನ ಇದು ನಶಿ ಹೋಗ್ಬಿಟ್ರೆ ನಮ್ಮ ಮನುಷ್ಯ ಕುಲನೇ ಹಾಳಾಗೋಗ್ತದೆ ನೋಡಿ. ಆಮೇಲೆ ಈ ಹೆಲಿಕಾಪ್ಟರ್ ಬ್ಯಾಕ್ ಸೈಡಲ್ಲಿ ಈ ರೆಕ್ಕೆ ತಿರ್ಗೋದ್ರಿಂದ ಇಲ್ಲಿ ಡೇಂಜರ್ ಅಂತ ಬರೆದಿಟ್ಟಿದ್ದಾರೆ. ಇದು ತಿರ್ಗೋದ್ರಿಂದ ಇಲ್ಲಿ ಗೊತ್ತಿಲ್ಲದೆ ಹೋಗ್ಬಿಟ್ರೆ ನಮ್ಮ ಮೈಗೆ ತಲೆಗೆಲ್ಲ ಟಚ್ ಆಗಿಬಿಟ್ರೆ ನಾವು ತುಂಬ ತೊಂದರೆಯಲ್ಲಿ ಸಿಕ್ಕಾಕೊತೀವಿ. ಇದೆಲ್ಲ ನೇವಿದು ಹೆಲಿಕಾಪ್ಟ್ರು. ಯಾವುದೇ ಕಾರಣಕ್ಕೂ ಇದ್ರ ಹಿಂಬಾಗಿ ಹೋಗಬಾರ್ದು, ಅದಕ್ಕೆ ಅಲ್ಲಿ ಡೇಂಜರ್ ಅಂತ ಹಾಕಿರ್ತಾರೆ. ಇದೆಲ್ಲ ಹಡಗುನಲ್ಲೇ ಜಾಸ್ತಿ ಇರ್ತದೆ. ನೇವಿದೆಲ್ಲ ಬಂದ್ಬಿಟ್ಟು ಸಿಪ್ ಒಳಗಡೆ ತುಂಬ ಇರ್ತದೆ. ಈ ಥರ ಹೆಲಿಕಾಪ್ಟರ್ ಇರ್ತದೆ, ನೀವು ನೋಡಿರ್ತೀರ. ಆ ಥರ ಈ ಥರ ಎಲ್ಲ ಮಕ್ಕಳಿಗೆ ಮುಟ್ಟಿ ತೋರಿಸ್ಬೇಕಂದ್ರೆ ಈ ಥರ ನೀವು ಬಂದು ನೋಡಬೇಕಾಗ್ತದೆ. ಏರ್ಪೋರ್ಟಲ್ಲಿ ಈಗ ಪ್ಲೈನ್ ದೂರದಿಂದ ಕಾಣೋದು, ಅದ್ರ ಹತ್ರ ಹೋಗಿ ನೋಡುವಂಥದ್ದು ಭಾಳ ಖುಷಿ ಆಗುವಂಥ ವಿಷಯ ನೋಡಿ. ಇದರ ಸೀಟ್ ಯಾವ ಥರ ಇರುತ್ತೆ, ಸ್ವಲ್ಪ ಮಣ್ಣು ಹಿಡ್ದಿದೆ, ಅದರಿಂದ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲೀನಾಗಿ ಬರ್ತಾ ಇಲ್ಲ. ಸ್ವಲ್ಪ ಎಲ್ಲ ನಿಲ್ಲಿಸಿ ಹಂಗೆ ಇದಾಗಿದೆ, ಡಸ್ಟ್ ಹಿಡ್ದಿದೆ. ಅದ್ರ ಒಳಗಡೆ ಸೀಟ್ ಯಾವ ಥರ ಇದೆ ಏನಿದೆ, ಅದ್ರ ಮುಂಭಾಗ ಆಗಿದೆ, ಹಿಂಗೆ ಸುಮಾರು ಫ್ಲೈಟ್ಗಳನ್ನ ಇಟ್ಟಿದ್ದಾರೆ. ಪ್ರತಿಯೊಂದನ್ನು ಬಂದ್ಬಿಟ್ಟು ಈ ಥರ ತುಂಬ ಒಂದು ದೊಡ್ಡ ಗಾರ್ಡನ್ ಥರ ಮಾಡಿ ಅದರೊಳಗೆ ಇಟ್ಟಿದ್ದಾರೆ. ಈ ಗಾರ್ಡನಲ್ಲಿ ಬಂದ್ಬಿಟ್ಟು ವೆರೈಟಿ ಫ್ಲೈಟ್ಗಳು, ಹೆಲಿಕಾಪ್ಟರ್ಗಳು, ಹಳೆ ಕಾಲದ ಫ್ಲೈಟ್ಗಳು ಪ್ರತಿಯೊಂದನ್ನು ಇಲ್ಲಿ ಜೋಡಿಸಲಾಗಿದೆ. ಇದು ಬಂದ್ಬಿಟ್ಟು ನೋಡಿ ಒಂದೊಂದು ಜಾಗದಲ್ಲೂ ಒಂದೊಂದು ಥರ ಫ್ಲೈಟ್ಗಳು. ಇದು ಬಂದ್ಬಿಟ್ಟು ತುಂಬ ಫಾರಿನ್ ಕಂಟ್ರಿಲೆಲ್ಲ ಇದೆ. ಅವ್ರದ್ದು ಮಿಲ್ಟ್ರಿದೆಲ್ಲ ಯೂಸ್ ಆದಮೇಲೆ ಅವ್ರೇನು ಮಾಡ್ತಾರೆ, ಇದನ್ನ ಬಂದ್ಬಿಟ್ಟು ಈ ಥರ ಬಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ತುಂಬ ಕಂಟ್ರಿಲೂ ಇದೆ. ಈ ಕಂಟ್ರಿಗಳಲ್ಲಿ ಈಗ ನಮ್ಮ ದೇಶದಲ್ಲೂ ನಾವು ಬೆಂಗಳೂರಿನಲ್ಲಿ ನೋಡಿ ಅಲ್ಲಿ HL ಏರ್ಪೋರ್ಟ್ ಪಕ್ಕದಲ್ಲೇ ಇದೆ ಇದು. ಈಗ ಬೆಂಗಳೂರಲ್ಲೂ ನೀವು ಬಂದಾಗ ಒಂದು ಸರಿ ವಿಸಿಟ್ ಮಾಡುವಂಥ ಜಾಗ, ನೋಡಬೇಕಾಗಿರೋಂಥ ಜಾಗ.
ಏರೋಪ್ಲೇನ್ ಬಗ್ಗೆ ಕುತೂಹಲ ಇರುವ ಜನರಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಏರೋಪ್ಲೇನ್ ಅಂದರೆ ಏನು, ಅದನ್ನ ಯಾವ ಥರ ಹೆಂಗೆ ಏನಂತೇಳಿ ಇದು ನೋಡುವಂಥದ್ದು ಮತ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಬೇಕಾದಷ್ಟಿದೆ. ಇದೆಲ್ಲ ನೋಡಿ ಬೋರ್ಡಲ್ಲಿ ಅದರದ್ದು ಫುಲ್ ಇತಿಹಾಸನ ಬರ್ತಿದ್ದಾರೆ. ಇದೊಂದು ನೀವೊಂದು ಸ್ಕ್ರೀನ್ಶಾಟ್ ಮುಖಾಂತರ ತೆಗೆದು ಇಟ್ಬಿಟ್ಟು ಇದನ್ನ ಓದ್ಕೋಬೋದು. ಇದು ಏನು, ಯಾವಾಗ, ಯಾವ ಇಶ್ಯೂನಲ್ಲಿ ಮಾಡಿದ್ರು, ಇದರ ವೆಯ್ಟ್ ಏನು, ಇದರ ಇಂಜಿನ್ ಪವರ್ ಏನು, ಪ್ರತಿಯೊಂದು ಬರೆದಿರ್ತಾರೆ. ಈ ರೆಕ್ಕೆಯಲ್ಲಿ ಇದರದ್ದು ಪೆಟ್ರೋಲ್ ಟ್ಯಾಂಕ್ ಇರ್ತದೆ. ಈ ಗೊತ್ತಿರೋರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದವ್ರಿಗೆ ಈ ರೆಕ್ಕೆನೇ ಇದರದ್ದು ಪೆಟ್ರೋಲ್ ಟ್ಯಾಂಕ್ ಆಗಿರ್ತದೆ. ಮತ್ತು ಈ ಬಾಲ ಇಲ್ಲಿ ಮಡ್ಚ್ಕೊಂಡಿರೋದ್ರಿಂದ ಈ ಬಾಲ ಈ ಥರ ಕೆಳಗಡೆ ಮಡ್ಚಿದ್ರೆ ಇದು ಮೇಲಕ್ಕೆ ಹೋಗ್ತದೆ, ಮೇಲಕ್ಕೆ ಬಡ್ಚಿದಾಗ ಅದು ಬಂದ್ಬಿಟ್ಟು ಕೆಳಗಡೆ ಬರ್ತದೆ. ಈ ರೆಕ್ಕೆನಲ್ಲಿ ಸ್ವಲ್ಪ ಓರ್ಬೇಕಂದ್ರೆ ಸ್ವಲ್ಪ ನೋಡಿ, ಇದು ಈ ಬೋಟ್ ಥರ, ಬೋಟ್ ನಾವು ಯಾವ ಥರ ಬೋಟೆಲ್ಲ ರೈಡ್ ಮಾಡುವಾಗ ಈ ಬೋಟ್ನ ನಾವು ತಿರುಗಿಸೋಕ್ಕೆ ಏನು ನೀರಲ್ಲಿ ಯೂಸ್ ಮಾಡಿದ್ವಿ ಅದೇ ಮೆಥಡು ಈ ಗಾಳಿನಲ್ಲಿ ಯೂಸ್ ಮಾಡ್ತಾರೆ. ಈ ಗಾಳಿನಲ್ಲೂ ಇದೇ ಥರ ಮೆಥಡ್ ಯೂಸ್ ಮಾಡೋದ್ರಿಂದ ಈ ಫ್ಲೈಟು ಅಷ್ಟು ಸ್ಪೀಡಲ್ಲಿ ಇರೋದ್ರಿಂದ ಈ ಗಾಳಿ ಏನು ಮಾಡ್ತದೆ, ನೀರಲ್ಲಿ ನಮಗೆ ಯಾವ ಥರ ಬೋಟ್ನ ತಿರುಗಿಸ್ತೀವಿ ಅದೇ ಥರ ಈ ಫ್ಲೈಟ್ನೂ ಅವ್ರು ತಿರುಗಿಸ್ತಾರೆ. ಇದಕ್ಕೆಲ್ಲ ನೋಡಿ ಈ ಜಾಗದಲ್ಲಿ ನೋಡಿ, ಇದಂತೂ ಈ ಥರ ರೆಕ್ಕೆ ಅರ್ಧ ಭಾಗ ಈ ಥರ ಇಲ್ಲಿ ಈ ಭಾಗದಲ್ಲಿ ಹಿಂಗೆ ಬೆಂಡ್ ಆಗ್ತದೆ. ಈ ಸ್ವಲ್ಪ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಬೆಂಡ್ ಮಾಡ್ಕೋತಾರೆ. ಅದನ್ನ ಅಲ್ಲಿ ಕಂಟ್ರೋಲ್ ಎಲ್ಲ ಮುಂದ್ಗಡೆ ಇರ್ತದೆ, ಅದು ಯಾವ ಥರ ತಿರುಗಿಸ್ಬೇಕು. ಈ ಥರ ಮುಟ್ಟಿ ನೋಡೋಕ್ಕೆ ನಿಮ್ಗೆ ಎಲ್ಲೂ ಆಗಲ್ಲ. ಈ ಥರ ನೋಡಿ ಈ ರೆಕ್ಕೆ ಎಷ್ಟು ತಿರುಗಬೇಕು. ನೀವಾಗ ಫ್ಲೈಟಲ್ಲಿ ಹೋಗಿರೋರು ಆದರೆ ಗೊತ್ತಿರ್ತದೆ ಫ್ಲೈಟು ಇಳಿಯುವಾಗ ಅದು ಯಾವ ಥರ ಮಡ್ಚಿರ್ತದೆ ಅಂತ. ಇದು ಮೇಲಕ್ಕೆ ಮಡ್ಚಿದಾಗ ಕೆಳಗೆ ಹೋಗ್ತದೆ, ಕೆಳಗಕ್ಕೆ ಮಡ್ಚಿದಾಗ ಮೇಲಕ್ಕೆ ಹೋಗ್ತದೆ. ಇದೇ ಇದರ ಮೆಥಡ್ ಇರೋದು. ಮತ್ತು ಈ ಇಂಜಿನ್ ಏನು ಮಾಡ್ತದೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಇದರ ಇಂಜಿನ್ ಪವರ್ ಇದ್ದಂಗೆ ಇದನ್ನ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಹೇಳ್ಕೊಂಡು ಹೋಗೋ ಇದು ಹಳೇ ಕಾಲದ್ದು ಈ ಥರ ಈಗ ಯೂಸ್ ಇಲ್ಲದೆ ನಿಲ್ಲಿಸಿರೋದು. ಇದರದ್ದು ಮುಂದ್ಗಡೆ ಚಕ್ರದಲ್ಲೇ ಲೈಟ್ ಇರ್ತದೆ. ಈ ಥರ ಲೈಟ್ಗಳು ಈ ಥರ ಪ್ರತಿಯೊಂದನ್ನು ನೀವು ಇಲ್ಲಿ ಬಿಂಬಿಸ್ಬೋದು, ನೋಡ್ಬೋದು. ಇದಲ್ಲದೆ ನೋಡಿ ಪ್ರತಿಯೊಂದಲ್ಲೂ ಈ ಥರ ನಮ್ಮ ಮಿಲ್ಟ್ರಿದಲ್ಲಿ ಏನೇನು ಫ್ಲೈಟ್ಗಳು ಯೂಸ್ ಮಾಡ್ತಾರೆ ಆ ಎಲ್ಲ ಫ್ಲೈಟ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಈ ಫ್ಲೈಟ್ಗಳೆಲ್ಲ ಬಂದ್ಬಿಟ್ಟು ಯಾವ ಥರ ನಮ್ಮ ದೇಶಕ್ಕೆ ಎಷ್ಟು ಅಮೂಲ್ಯವಾದದ್ದು ಅಂದರೆ, ನಮ್ಮ ದೇಶವನ್ನು ಕಾಪಾಡಬೇಕಾದ್ರೆ ಇದೆಲ್ಲ ಭಾಳ ಅತ್ಯಮೂಲ್ಯವಾದಂಥ ವಸ್ತುಗಳು. ಇದು ನಮ್ಮ ದೇಶದ ಒಂದು ಗೌರವ ಕೂಡ. ನಮ್ಮ ದೇಶಕ್ಕೆ ನಾವು ಏನೇ ನಾವು ಕೊಡುವಂಥ ಟ್ಯಾಕ್ಸ್ನಲ್ಲೆಲ್ಲ ಇದೆಲ್ಲ ಸರ್ಕಾರ ಇದನ್ನ ಕ್ಲೀನಾಗಿ ನಡೆಸ್ಕೊಂಡು ಹೋಗಿ ಇದೆಲ್ಲ ಈ ಥರ ಎಲ್ಲ ಮಾಡ್ತಾರೆ. ನಾವು ಕೊಡುವಂಥ ನಾವೆಲ್ಲರೂ ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ನಮ್ಮಿಂದ ಆಗುವಂಥವ್ರೆಲ್ಲರೂ ಟ್ಯಾಕ್ಸ್ ಮುಖಾಂತರ ಕೊಡುವ ದುಡ್ಡನ್ನೆಲ್ಲ ನಮ್ಮ ದೇಶವನ್ನು ಉಳಿಸ್ಕೊಂಬರ್ಲಿಕ್ಕೆ ಇದೇ ದುಡ್ಡಲ್ಲೆಲ್ಲ ಇದನ್ನ ಇದು ಮಾಡ್ತಾರೆ. ಪ್ರತಿಯೊಬ್ಬರು ನಮ್ಮ ದೇಶನ ನಮ್ಮ ದೇಶ ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಇದಲ್ಲ. ನಮ್ಮ ದೇಶಕ್ಕೆ ಒಂದು ಅಭಿಮಾನ ಇದಲ್ಲ. ಇದು ಬಂದ್ಬಿಟ್ಟು ಪ್ರತಿಯೊಂದು ನೋಡಿ ನೋಡಿ ಇದು ಇಂಜಿನ್ ಇದರೊಳಗಡೆ ಇರ್ತದೆ. ಇಂಜಿನ್ ನೋಡಿ, ಇವಾಗ ಇಂಜಿನ್ ತೆಗ್ದಿರಲಿ ಇದೊಂದು ತೂತ ಥರ ಕಾಣ್ತದೆ. ಈ ಇಂಜಿನ್ನ ನಾನು ಅಲ್ಲಿ ಮುಂದೆ ನಿಮಗೆ ತೋರಿಸ್ತೀನಿ. ಈ ಇಂಜಿನ್ ಅಲ್ಲಿ ಫಸ್ಟಲ್ಲೂ ನಾನು ಇಂಜಿನ್ ತೋರಿಸಿದ್ದೆ. ಫ್ಲೈಟ್ ಇಂಜಿನ್ ಇದರೊಳಗಡೆ ಫಿಕ್ಸ್ ಮಾಡಿರ್ತಾರೆ. ಈ ಇಂಜಿನನ್ನು ಯಾವ ರೀತಿ ಅಂದರೆ ನೋಡಿ, ಇದರದ್ದು ರೆಕ್ಕೆಗಳೆಲ್ಲ ನಿಮಗೆ ಕಾಣುತ್ತೆ ಮೇಲ್ಭಾಗದಲ್ಲಿ ನೋಡಿ, ಬಿಳಿ ಕಲರಲ್ಲಿ ಅದು ನೋಡಿ ತಿರುಗಿದೆ. ಇದು ನೋಡಿ ಈ ಥರ ತಿರುಗಿದೆ. ಇದು ಇದ್ದಕ್ಕಿದ್ದಂಗೆ ಫುಲ್ ತಿರುಗಿದಾಗ ಟಕ್ಕಂದ ಮೇಲಕ್ಕೆ ಹೋಗ್ಬಿಡ್ತದೆ, ಹಂಗೆ ಕೆಳಗಡೆ ಬರ್ತದೆ. ಈ ರೆಕ್ಕೆದೇ ಇದರದ್ದು ಮೇನ್. ಇದು ನೋಡಿ ರೆಕ್ಕೆ ಇದೆಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ತಿರುಗಿದೆ ನೋಡಿ. ಈ ರೆಕ್ಕೆನೇ ಇದರದ್ದು ಈ ಬ್ಯಾಕ್ ಪೊಸಿಷನಲ್ಲಿರೋ ರೆಕ್ಕೆದ ಈ ಭಾಗಗಳು ಎಲ್ಲ ಹೆಂಗೆ ತಿರುಗಿದೆ ಅಂದ್ರೆ ನೀವೇ ಊಹಿಸ್ಬೋದು ಎಷ್ಟೊಂದು ಅದರದ ಪವರ್ಗೆ ತಕ್ಕ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೈಯಲ್ಲಿ. ಈಗ ನೋಡಿ ಈ ಕೆಳಗಡೆ ನೋಡಿ, ಒಂದು ಕೆಳಗಡೆ ಒಂದು ಮೇಲ್ಗಡೆ ಹಂಗೆ ತಿರುಗಲ್ಲ. ಅದು ಹೋಗುವಾಗ ಎಲ್ಲ ಒಂದೇ ರೀತಿನಲ್ಲಿ ತಿರುಗ್ತಾ ಇರ್ತದೆ. ಕೆಳಗಡೆ ಆದರೆ ಕೆಳಗಡೆ, ಮೇಲ್ಗಡೆ ಆದರೆ ಮೇಲ್ಗಡೆ. ಮಾತ್ರ ಇದೆಲ್ಲ ಸಿಂಗಲ್ ಪೈಲಟದು ಫ್ಲೈಟ್ ಇದೆಲ್ಲ. ಮತ್ತು ಇದೆಲ್ಲ ಬಂದ್ಬಿಟ್ಟು ಈ ಥರ ನಮ್ಮ ದೇಶದ ಒಂದು ಪ್ರೌಡ್ ಫೀಲ್ ಆಗ್ತದೆ ನಮಗೆ, ನಮ್ಮ ದೇಶದಲ್ಲಿ ಈ ಥರದೆಲ್ಲ ಇದೆಯಲ್ಲ ಅಂತೇಳಿ. ಇದೆಲ್ಲ ಬಂದ್ಬಿಟ್ಟು ನೋಡಿ ಹೆಲಿಕಾಪ್ಟ್ರಲ್ಲ, ಇದೆಲ್ಲ ಒಂದಿಷ್ಟು ವರ್ಷ ಆದಮೇಲೆ ಇದು ಚೆನ್ನಾಗಿದ್ರೂ ಇದನ್ನ ಅದೊಂದು ಇಷ್ಟು ವರ್ಷ ಅಂತ ಅವರು ಫಿಕ್ಸ್ ಮಾಡಿರ್ತಾರೆ. ಅಷ್ಟು ವರ್ಷ ಆದಮೇಲೆ ಇದನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಯೂಸ್ ಮಾಡದೇ ಇದ್ದಾಗ ಇದನ್ನ ಏನು ಮಾಡ್ತಾರೆ, ಇದನ್ನ ಈ ಥರ ನಾವು ಒಂದು ಕಲಾವಸ್ತುವಾಗಿ ಇದನ್ನ ನಾವು ಒಂದು ಸುಮ್ಮನೆ ಮೂಲೆಯಲ್ಲಿ ಬಿಸಾಕೋದ್ರಿಂದ ಇದನ್ನು ಜನಗಳಿಗೆ ಮಕ್ಕಳಿಗೆ ಒಂದು ತಿಳುವಳಿಕೆ ಆಗ್ತದೆ. ಜನಗಳಿಗೆ ನೋಡಲಿಕ್ಕೂ ಒಂದು ಅನುಕೂಲ ಆಗ್ತದೆ. ಏನು ಹೆಂಗಿತ್ತು ನಮ್ಮ ದೇಶ, ಹೆಂಗೆ ಬಂದಿತ್ತು, ಹೆಂಗೆ
ಏನೇನು ಮೊದಲು ಕಂಡಿಡ್ತರು ಅಂತಲ್ಲ, ಇದನ್ನೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ತಿಳ್ಕೊಳ್ಳೋ ಅಂಥ ಒಂದು ಕುತೂಹಲ ಎಲ್ಲರಿಗೂ ಇರ್ತದೆ. ಆ ಕುತೂಹಲ ಮುಖಾಂತರ ನಾವು ಏನು ಮಾಡ್ತೀವಿ, ಇದನ್ನ ತುಂಬ ಚೆನ್ನಾಗಿ ನಾವು ಅರಿತು ನೋಡ್ಕೋತೀವಿ. ಏನು ಹೆಂಗೆ ಈ ಫ್ಲೈಟ್ ಹೆಂಗೆ ನಿಲ್ತದೆ, ಏನು ಇದರ ಮೆಥಡ್ ಏನು. ನಾವು ಬೇರೆ ಟೈಮಲ್ಲಾದರೆ ಈ ಧೂಳೆಲ್ಲ ಆರೋದ್ರಿಂದ ನಮಗೆ ಹತ್ರ ಬಿಡಲ್ಲ. ಮತ್ತು ಅದನ್ನ ಏನು ಮಾಡ್ತೀವಿ, ನಮಗೆ ಅದು ಏನಾದರೂ ಬಿಟ್ಟ ನೋಡಿ ಒಳಗಡೆ ಸೀಟಲ್ಲಿ ಹೆಂಗಿದೆ, ಇದು ಸ್ವಲ್ಪ ಕಾಣ್ತಾ, ಆಗಲೇ ಸ್ವಲ್ಪ ಮಣ್ಣೆಲ್ಲ ಮುಚ್ಕೊಂಡಿತ್ತು, ಇದು ಸರಿಯಾಗಿ ಕಾಣ್ತಾ ಇಲ್ಲ, ಇದು ಚೆನ್ನಾಗಿ ಕಾಣ್ತಾ ಇದೆ. ಈ ಫ್ಲೈಟ್ ಬಂದ್ಬಿಟ್ಟು ಹೆಲಿಕಾಪ್ಟರ್ ಬಂದ್ಬಿಟ್ಟು ಚೆನ್ನಾಗಿ ತೋರಿಸ್ಯಾರ. ಮತ್ತು ನೋಡಿ ಇದು ಕಾಣ್ತಾ ಇರೋದು, ಇದು ಬಂದ್ಬಿಟ್ಟು ಈ ಫ್ಲೈಟ್ಗೆ ಸಿಗ್ನಲ್ ಕೊಡುವಂಥದ್ದು. ಈಗೆಲ್ಲ ಟೆಕ್ನಾಲಜಿ ಬದಲಾಗಿದೆ. ಇವೆಲ್ಲ ನೀವು ಫ್ಲೈಟ್ ಕಂಟ್ರೋಲ್ ಟವರ್ ಅಂತ ನಿಮಗೆ ಗೊತ್ತಿರ್ಬೋದು. ಫ್ಲೈಟ್ ಕಂಟ್ರೋಲ್ ಟವರಲ್ಲಿ ಇದರ ಬಗ್ಗೆ ಫುಲ್ ಡೀಟೇಲ್ ಇರ್ತದೆ. ಮೊದಲೆಲ್ಲ ಹಳೆ ಕಾಲದಲ್ಲೆಲ್ಲ ನೀವು HLಲ್ಲಿ ಇವಾಗಲೂ ನೋಡ್ಬೋದು. ಹಳೆ ನಮ್ಮ HL ಏರ್ಪೋರ್ಟಲ್ಲಿ ಇವಾಗಲೂ ಇದೆ ಈ ಥರದ್ದು. ಇವಾಗೆಲ್ಲ ಚೇಂಜ್ ಮಾಡಿದ್ರೆ ಒಂದು ಹಳೇದು ಹಂಗೆ ಇಟ್ಟಿದ್ದಾರೆ ನೋಡಿ. ಇದೇ ಫುಲ್ ಕಂಟ್ರೋಲು, ಇದರಿಂದನೇ ಫುಲ್ ಅವ್ರಿಗೆ ಇಂಪ್ರೂಮೇಷನ್ ಹೋಗೋದು. ಈಗ ಥರ ಲ್ಯಾಂಡ್ ಹಾಕ್ಲಿಕ್ಕೆ ಇವಾಗ ಖಾಲಿ ಇದೆ, ಇವಾಗ ನೀವು ಬರ್ಬೋದು, ಇವಾಗ ಲ್ಯಾಂಡ್ ಮಾಡ್ಕೋಬೋದು. ಇಲ್ಲಾದ್ರೆ ಮೇಲೇ ಇರಿ, ನೀವು ಇನ್ನೂ ಬೇರೆ ಫ್ಲೈಟ್ ಲ್ಯಾಂಡ್ ಆಗ್ತಿದೆ, ಟೇಕಪ್ ಆಗ್ತದೆ, ಅದ್ರ ಬಗ್ಗೆ ಫುಲ್ ಇಂಪ್ರೂಮೇಷನ್ ಇದರಿಂದ ಕೊಡ್ತಾರೆ. ಈ ಕಂಟ್ರೋಲ್ ರೂಮಲ್ಲಿ ಮೇಲ್ಗಡೆ ಫಿಟ್ ಮಾಡಿರ್ತಾರೆ. ಈ ಕಂಟ್ರೋಲ್ ರೂಮಿಂದ ಇದು ಫ್ಲೈಟಿಗೆ ಕನೆಕ್ಟ್ ಆಗ್ತದೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ ಬೇಕಾದ್ರೆ ವಿಕಿಪೀಡಿಯಾದಲ್ಲೂ ನೋಡ್ಕೋಬೋದು. ಇಲ್ಲೇ ಇದ್ರದ್ದು ಸ್ಕ್ರೀನ್ ತೆಗೆದ್ಬಿಟ್ಟು ನೀವು ಏರ್ ಟ್ರಾಫಿಕ್ ಅಂತ ನೋಡಿ ಬರ್ದಿದ್ದಾರೆ, ಏರ್ ಟ್ರಾಫಿಕ್ ಕಂಟ್ರೋಲ್ದು ಇದು. ಇದನ್ನ ನೀವು ಒಂದು ವಿಷುವಲ್ ಆಗಿ ಇಟ್ಕೊಂಡು ನೋಡ್ಕೋಬೋದು. ಅದಲ್ಲದೆ ನೀವು ನೋಡಿ, ಇದು ಸೆಟ್ಲೈಟ್ ಮುಖಾಂತರ, ಸೆಟ್ಲೈಟಿಂದ ಯಾವ ಥರ ಮೆಸೇಜು, ಈ ಥರದಲ್ಲೂ ಸೆಟ್ಲೈಟ್ ಮೆಸೇಜ್ ಎಲ್ಲ ಈ ಥರ ಮೊದಲೆಲ್ಲ ಇದ್ದಿದ್ದು, ಇವಾಗ ತುಂಬ ಚೇಂಜ್ ಆಗಿದೆ. ಇದು ತುಂಬ ಹಳೆಯದು. ಆವಾಗ ಸೆಟ್ಲೈಟ್ಗೆಲ್ಲ ಈ ಥರ ಕನೆಕ್ಷನು, ಇದ್ರ ಬಗ್ಗೆನೂ ನೋಡಿ. ಇಲ್ಲಿ ಇದು ನೋಡಿ, ನಾನು ಎಲ್ಲನೂ ಝೂಮ್ ಮಾಡಿ ತೋರಿಸಿದ್ದೀನಿ. ಇದ್ರ ಬಗ್ಗೆನೇ ನೀವೊಂದು ಸ್ಕ್ರೀನ್ಶಾಟ್ ಮುಖಾಂತರ ಓದ್ಕೋಬೋದು. ಪ್ರತಿಯೊಂದೂ ನೀವು ಓದ್ಬೋದು. ಇದು ನಮ್ಮ ಮಿಲ್ಟ್ರಿಗೆ ಭಾಳ ಅಗತ್ಯವಾದದ್ದು ಅಂದರೆ ಈ ಏರೋಪ್ಲೇನ್ಗಳು. ಅದೇ ಥರ ನಮ್ಮ ದೇಶಕ್ಕೆ ಒಂಥರ ಹೆಮ್ಮೆಯ ವಿಷಯ. ಇಷ್ಟೊಂದು ಫ್ಲೈಟು, ಇಷ್ಟೊಂದು ಹಡಗುಗಳು, ಇಷ್ಟೊಂದು ಸಮೀರೇನು ಎಲ್ಲ ಇರೋದು. ಮತ್ತು ಇದೆಲ್ಲ ಬಂದ್ಬಿಟ್ಟು ನೋಡಿ, ಇದೆಲ್ಲ ಮಿಲ್ಟ್ರಿದು ಮತ್ತು ಆಗಿನ ಕಾಲದಲ್ಲಿ ಇರುವಂಥ ಹಳೆ ವಿಮಾನಗಳು. ಈ ವಿಮಾನಗಳೆಲ್ಲ ಪ್ರತಿಯೊಂದನ್ನು ಈ ಥರ ನೀವು ನೋಡಬೇಕಂದ್ರೆ ನೀವು HL ಮ್ಯೂಸಿಯಮ್ ಬರಬೇಕು. ಮತ್ತು ಈ ವಿಡಿಯೋ ನೀವು ನೋಡೋರು ನನ್ನ ಚಾನಲ್ನ ದಯವಿಟ್ಟು ಮರ್ಯಾದೆ ನನಗೆ ಮಾಡುವಂಥದ್ದು, ನನಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಬೇರೆಯವ್ರಿಗೂ ಕಳಿಸ್ಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮರಿಬೇಡಿ. ನನ್ನ ಚಾನಲ್ನ ಪ್ರತಿಯೊಬ್ಬರು ನೋಡಿದವರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಮೋಟಿವೇಶನ್ ಆಗೋದು. ನಮ್ಗೆ ಇದೆಲ್ಲ ಖರ್ಚು ಮಾಡಿ ಕ್ಯಾಮ್ರಾ ತಗೊಂಡು ಎಲ್ಲ ನಾವು ಹೋಗಿ ನೋಡಿ ಇದನ್ನೆಲ್ಲ ವೀಡಿಯೋ ಮಾಡಿ ಪ್ರತಿಯೊಂದನ್ನು ಹಾಕುವಾಗ ನಾವು ಖರ್ಚು ಮಾಡಿ ಮಾಡ್ತಾ ಇರ್ತೀವಿ. ಮಾತ್ರ ನಮಗೆ ಇದನ್ನು ಮಾಡಬೇಕಾದ್ರೆ ಮೋಟಿವೇಶನ್ ಬರ್ಬೇಕಾದ್ರೆ ನೀವು ಇದನ್ನ ನಮಗೆ ಏನು ಮಾಡಬೇಕು, ನೀವು ಇದನ್ನ ಮಾಡ್ಬೇಕಾದ್ರೆ ನೋಡಿ. ಇದು ಪ್ಯಾಸೆಂಜರ್ ಫ್ಲೈಟು. ನೀವು ಗೂಗಲ್ ಮಾಡಿ ನೋಡ್ಬೋದು. ಆಗಿನ ಕಾಲದಲ್ಲ ಪ್ಯಾಸೆಂಜರ್ ಫ್ಲೈಟ್ ಹಿಂಗಿತ್ತು, ಇಷ್ಟೇ ಇದ್ದಿದ್ದು. ಇದೆಲ್ಲ ಪ್ಯಾಸೆಂಜರ್ ಫ್ಲೈಟ್. ಇವಾಗಿನ ಪ್ಯಾಸೆಂಜರ್ ಫ್ಲೈಟ್ ಯಾವ ಥರ ಇದೆ ಅಂತ ನಮಗೆ ಮುಂದೆ ತೋರಿಸ್ತೀನಿ ನೋಡಿ. ಇದು ಹಳೆಯ ಕಾಲದಲ್ಲಿ ಪ್ಯಾಸೆಂಜರ್ ಫ್ಲೈಟ್ ಅಷ್ಟೇ. ಆವಾಗ ದೊಡ್ಡವರು ಫ್ಲೈಟು ಅಂದರೆ ಭಾಳ, ಆವಾಗ ತಿಂಗಳಾನ್ಗಟ್ಲೆ ಮುಂಬೈ ಬುಕ್ ಮಾಡಬೇಕು. ಅದನ್ನ ಕನ್ಫರ್ಮ್ ಆದಮೇಲೆ ಅದನ್ನ ಕಾಯ್ತಾ ಇರಬೇಕು. ಆಗ ತುಂಬ ರಿಯರಾಗಿ ಹೋಗ್ತಾ ಇದ್ದರು ಫ್ಲೈಟಲ್ಲೆಲ್ಲ. ಅಷ್ಟೊಂದು ಜನರ ಹತ್ರ ಅಷ್ಟೊಂದು. ಇವಾಗ ಭಾಳ ಈಸಿಯಾಗಿದೆ. ಮೊದಲೆಲ್ಲ ಭಾಳ ಕಷ್ಟ ಏರೋಪ್ಲೇನಲ್ಲಿ ಹೋಗ್ಬೇಕಂದ್ರೆ ನೋಡಿ. ಇದರ ಇಂಜಿನ್ ಇದು ಬೇರೆ ಥರ ಇಂಜಿನು. ಒಂದೊಂದು ಇಂಜಿನು ಒಂದೊಂದು ರೀತಿನಲ್ಲಿ ಇದೆ. ಇವಾಗಿಂದ ಇಂಜಿನ್ ಬಂದ್ಬಿಟ್ಟು ಪ್ರತಿಯೊಂದೂ ಇಂಜಿನ್ ನೋಡಿ. ಇದು ಅದರದ್ದು ನಾನು ಹೇಳಿಲ್ವಾ, ರೆಕ್ಕೆಗಳು ಇದು ಕೆಳಗಡೆ ಮಡಚಿದೆ ನೋಡಿ. ಈ ಥರ ಕೆಳಗಡೆ ಮಡಚಿದಾಗ ಅದು ಮೇಲಕ್ಕೆ ಹೋಗ್ತದೆ, ಮೇಲ್ಗಡೆ ಮಡಚಿದಾಗ ಕೆಳಗಡೆ ಬರ್ತದೆ. ಅದು ಬಂದ್ಬಿಟ್ಟು ಎಲ್ಲ ಈ ಟ್ರೈನಿಂಗ್ ಮಾಡೋರ್ಗೆ ಅವ್ರಿಗೆಲ್ಲ ನೋಡಿ. ರೆಕ್ಕೆನ ಈ ಭಾಗನ ನೋಡಿ, ಅದು ಯಾವ ಥರ ಫೋಲ್ಡ್ ಆಗ್ತದೆ, ಎಲ್ಲಿ ಅದ್ರದ್ದು ಗ್ರಿಪ್ ಇದೆ ನೋಡಿ. ಆ ರಾಡಿಂದ ಒಳಗಡೆ ಎಳ್ಕೊಂಡಾಗ ಅದೆಲ್ಲ ಪೈಲಟ್ ಹತ್ರ ಕಂಟ್ರೋಲ್ ಇರ್ತದೆ. ಇದು ಎಷ್ಟು ಏನು ಅಂತಲ್ಲ, ಇದೆಲ್ಲ ಬಂದ್ಬಿಟ್ಟು ಇದ್ರ ಬಗ್ಗೆ ನಾವು ಸರಿಯಾಗಿ ನಾವೀಗ ಶಾಲೆಯಲ್ಲಿ ಕಲ್ತಂಗೆ ಇದರದ್ದು ಶಾಲೆಯಲ್ಲಿ ಹೋಗಿ ಕಲಿಬೇಕಾಗ್ತದೆ. ಏನು ಅಂತೇಳಿ ನೋಡಿ. ಹ್ಯಾಂಡ್ಲ್ ನೋಡಿ, ಅದು ತಿರುಗಿ ಹ್ಯಾಂಡ್ಲ್ ಎಳ್ಕೊಳ್ಳಿಕ್ಕೆ. ಇದು ಹಿಂದ್ಗಡೆ ಮುಂದ್ಗಡೆ ರೆಕ್ಕೆನಲ್ಲಿ ನೋಡಿ. ಮುಂದ್ಗಡೆ ದೊಡ್ಡದಾಗ ರೆಕ್ಕೆ ಕಾಣ್ತಾ ಇಲ್ಲ, ಇದು ಮುಂಭಾಗದ ರೆಕ್ಕೆ ಇದು. ಅಲ್ಲಿಂದ ಆ ಕಡೆಗೆ ಅದು ಪೆಟ್ರೋಲ್ ಟ್ಯಾಂಕ್ ಇರ್ತದೆ. ಈ ಟ್ಯಾಂಕ್ಗಳಿಗೆ ಏನಂದರೆ ಅದು ಈಕ್ವಲ್ ಆಗಿ ಒಂದು ಲೆವೆಲ್ ಬ್ಯಾಲೆನ್ಸಿಂಗ್ ಆಗ್ಬೇಕಂದ್ರೆ ಅದಕ್ಕೆ ತಕ್ಕ ಫ್ಯೂಯಲು ಇದು ಮಾಡ್ತಾರೆ. ಮತ್ತು ಎಷ್ಟು ಪೆಟ್ರೋಲ್ ಇದೆ ಅಂತ ಹೇಳಿದ್ರೆ ಅಷ್ಟೇ ಪೆಟ್ರೋಲು ಮಾತ್ರ ಅದನ್ನ ಇಟ್ಕೋದು. ಅದು ನೋಡಿ, ಅದಕ್ಕೆ ಬ್ಯಾಲೆನ್ಸ್ ಕರೆಕ್ಟಾಗಿ ಸಿಕ್ಕುವಂಥದ್ದು ರೀತಿಯಲ್ಲಿ ಇದರ ರೆಕ್ಕೆ ಫುಲ್ ಪೆಟ್ರೋಲ್ ಇರ್ತದೆ.
ಮತ್ತು ನೋಡಿ ಈ ರೆಕ್ಕೆ ಎಲ್ಲ ಕೆಳಗಡೆ ಬೆಂಡಾಗಿದೆ. ಈ ರೆಕ್ಕೆ ಕೆಳಗಡೆ ಬೆಂಡಾಗಿರೋದ್ರಿಂದ ರೆಕ್ಕೆ ನೋಡಿ ಈಗ ನೋಡಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಯಾವ ಥರ ಬೆಂಡ್ ಮಾಡಿ ಇಟ್ಟಿದ್ದಾರೆ. ಇದು ಯಾಕೆಂದರೆ ಹಂಗೆ ನಿಲ್ಲಿಸೋದು ಅವ್ರಿಗೆ, ಆವಾಗ ಗೊತ್ತಾಗಲಿ ಜನಗಳಿಗೆ, ಮಕ್ಕಳಿಗೆ ಗೊತ್ತಾಗಲಿ. ಇದು ಈ ಥರ ತಿರುಗಿದ್ರೆ ಇದು ಯಾವತ್ತೂ ನೀವು ತಿರುಗಬೇಕು. ಈ ಕಡೆ ಕೆಳಗಡೆ ತಿರುಗಿದ್ರೆ ಇದು ಮೇಲಕ್ಕೆ ಹೋಗ್ತದೆ, ಮೇಲೆ ಭಾಗಕ್ಕೆ ತಿರುಗಿದ್ರೆ ಇದು ಆಗಸ್ಟ್ 15ಗೆ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ವತಂತ್ರ ದಿನಾಚರಣೆ ಆಗಿ ವಿಡಿಯೋ ತೆಗ್ದಿದ್ದೀನಿ, ಎಲ್ಲ ತೆಗೆದು ಹಾಕಿದ್ದೀನಿ. ನೋಡಿ ಹಳೆ ಪ್ಯಾಸೆಂಜರ್ ಫ್ಲೈಟ್ ಹೆಂಗಿದೆ ಅಂತೇಳಿ ನೋಡಿ. ಈಗಿನ ಪ್ಯಾಸೆಂಜರ್ ಫ್ಲೈಟ್ ಎಷ್ಟೊಂದು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಸ್ವಲ್ಪ ಕಂಡಿಡ್ದಾಗ ಒಂದೊಂದು ಹೆಜ್ಜೆ ಮುಂದೆ ಬಂದು ನಮ್ಮ ಟೆಕ್ನಾಲಜಿನೇ ಬೆಳೆಸ್ಕೊಂಬಂದಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ನನ್ನ ಒಂದು ಕೃತಜ್ಞತೆ, ಮತ್ತು ನನ್ನ ವಿಡಿಯೋ ನೋಡೋವ್ರಿಗೂ ನನ್ನೊಂದು ಕೃತಜ್ಞತೆ. ನೋಡಿ ಎಲ್ಲರಿಗೂ ನೋಡಿ ಇದೆಲ್ಲ ಪ್ರೈವೇಟ್ ಫ್ಲೈಟು, ಸ್ವಂತ ಫ್ಲೈಟ್ ಇಟ್ಕೊಂಡಿರೋರು. ಇದರ ಹೆಸರು ಇಲ್ಲಿ ಬರ್ದಿದೆ ನೋಡಿ, ಇದರ ಹೆಸರು ಇಲ್ಲಿ ಬರ್ದಿದೆ. ಎರಡನೇದು ಬಂದ್ಬಿಟ್ಟು ಈ ಫ್ಲೈಟ್ ಎಲ್ಲ ಬಂದ್ಬಿಟ್ಟು ಸ್ವಂತದವರು 2 ಸೀಟದು. ಇದು ಈ ಥರ ಸ್ವಂತ ಫ್ಲೈಟ್ ಇಟ್ಕೊಂಡು ಓಡಾಡೋರೆಲ್ಲ ತುಂಬ ಜನ ಇದ್ದರು. ಆವಾಗ ತುಂಬ ಜನ ಇಲ್ಲ, ಕೆಲವರು ಇಟ್ಕೊಂಡಿದ್ರು. ಆವಾಗ ಇದನ್ನ ಅದ್ರ ಬಗ್ಗೆನೂ ಅದು ಇಷ್ಟು ವರ್ಷ ಆದಮೇಲೆ ಎಲ್ಲ ಕಂಡಮ್ ಮಾಡ್ತಾರೆ. ಆವಾಗ ಅದನ್ನೂ ತಂದು ಇಲ್ಲಿ ಇಟ್ಟಿದ್ದಾರೆ. ಮತ್ತು ನೋಡು ಅದಕ್ಕಿಂತ ಹಳೇದು ಇದು ನೋಡಿ. ಆವಾಗೆಲ್ಲ ಈ ಥರ ಇತ್ತು ಫ್ಲೈಟ್ಗಳು ನೋಡಿ, ಈ ಥರ ಎಲ್ಲ ಇತ್ತು. ಇವಾಗೆಲ್ಲ ಈ ಥರ ನೋಡೋಕ್ಕೆ ಸಿಕ್ಕಲ್ಲ. ನೀವು ಇಲ್ಲಿ HAL ಮ್ಯೂಸಿಯಮಲ್ಲಿ ಬಂದರೆ ಮಾತ್ರ ಇದು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಈಗ ನೋಡಿ ಇದರ ಮುಂದ್ಗಡೆ ಇದು ಲೈಟ್, ಇದೆಲ್ಲ ತುಂಬ ಪ್ರಕಾಶವಾದ ಬಲ್ಬ್. ಇದು ತುಂಬ ದೂರ ಕಾಣಬೇಕಲ್ಲ ಇವ್ರಿಗೆ, ಯಾಕಂದರೆ ಲ್ಯಾಂಡ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ. ಅದನ್ನೆಲ್ಲ ಅದರ ತಕ್ಕಂತೆ ನೋಡಿ ಅಲ್ಲಿ ಕ್ಯಾಮ್ರಾ ಇರ್ತದೆ, ಇಲ್ಲಿ ಲೈಟ್ ಇರ್ತದೆ, ಇಲ್ಲಿ ಫ್ಯೂಯಲ್ ಫಿಲ್ಲಿಂಗ್ ಇರ್ತದೆ. ಅಲ್ಲಿ ಪೆಟ್ರೋಲ್ ಫಿಲ್ ಮಾಡೋಕ್ಕೆ ಅದಕ್ಕೆ ಒಂಥರ ಕೊಟ್ಟಿರ್ತಾರೆ. ನೀವು ನೋಡಿರ್ತೀರ ಬೇರೆ ಫ್ಲೈಟಿಂದ ಬೇರೆ ಫ್ಲೈಟಿಗೆ ಫ್ಯೂಯಲ್ ಫಿಲ್ ಮಾಡೋದು ನೋಡಿರ್ತೀರ. ಆ ಥರ ಫ್ಯೂಯಲ್ ಫಿಲ್ ಮಾಡೋದನ್ನ ಅದು ನೋಡಿ ಮುಚ್ಚಳ ಹಾಕಿರೋದು ಇಂಜಿನ್ದು ಗಾಳಿ ಎಳ್ಕೊಳ್ಳಿಕ್ಕೆ. ನೋಡಿ ಇದರಲ್ಲಿ ಬಂದ್ಬಿಟ್ಟು ಸಿಂಗಲ್ ಪೈಲಟ್. ಇದು ಸಿಂಗಲ್ ಪೈಲಟ್ಟು ಬಂದ್ಬಿಟ್ಟು ನೋಡಿ ಎಲ್ಲ ಯಾವ ಥರ ಏನು ಎತ್ತ ಅಂತೇಳಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಮತ್ತು ಇದು ನಮ್ಮ ಇಂಡಿಯನ್ಸಿಗೆ ಒಂದು ಪ್ರೌಡ್ ಫೀಲಿಂಗ್ ಇದಲ್ಲ. ನಮ್ಮ ದೇಶದಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಥರ ಇರೋದು ನೋಡಿ. ಇದು ಇಂಜಿನ್ ಯಾವ ಥರ ಇರ್ತದೆ ಅಂತ ನೀವು ನೋಡಿದ್ರಲ್ಲ. ಇಂಜಿನ್ ನೋಡಿ ಈ ಥರ ಇರ್ತದೆ. ಇದು ಮುಂಭಾಗ ಇಂಜಿನ್ ಮುಂಭಾಗ ಈ ಗಾಳಿನ ಎಳ್ಕೊಂಡು ಇದೊಂದು ಪ್ರೆಷರ್ ಮಾಡಿ ಅಷ್ಟೊಂದು ಭಾರನ ಎತ್ಕೊಳ್ಳುವಂಥ ಕೆಪಾಸಿಟಿ ಇದಕ್ಕಾಗ್ತದೆ. ಇದು ತುಂಬ ಇಂಜಿನಿಯರ್ಗಳು ಕೂತು ತುಂಬ ಇದರ ಬಗ್ಗೆ ರಿಸರ್ಚ್ ಮಾಡಿ ನೋಡಿ ಇದಕ್ಕೆ ಇಷ್ಟು ಪ್ರೆಷರ್ ಕೊಟ್ಟರೆ ಏನು ಎತ್ತ ಅಂತೆಲ್ಲ ಹೇಳಿ ಇದನ್ನೆಲ್ಲ ತುಂಬ ಪ್ರಯತ್ನ ಪಟ್ಟಿರ್ತಾರೆ. ಇದರಲ್ಲೆಲ್ಲ ತುಂಬ ನೋಡಿ. ಇದ್ರದ್ದು ಬ್ಯಾಕ್ ಸೈಡ್ ಇದು ಇಂಜಿನ್ದು ಹಿಂಭಾಗ ಇದು ನೋಡಿ. ಇಂಜಿನ್ ಇಲ್ಲಿ ತೆಗ್ದಿದ್ದಾರೆ, ಇವಾಗ ಅದು ಖಾಲಿಯಾಗಿ ಕಾಣ್ತಾ ಇದೆ ನಿಮಗೆ. ಇದರ ಒಳಗಡೆ ಇರ್ತದೆ ಇಂಜಿನು. ಇದೆಲ್ಲ ನೀವು ನೋಡಬೇಕಾದ್ರೆ ಇಲ್ಲಿ ಬರಲೇಬೇಕಾಗ್ತದೆ ನೀವು. ಇದು ನಾನು ಈಗ ಕೆಲವೊಂದರದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲದು ಇವಾಗ ನನಗೆ ಅಷ್ಟೊಂದು ತೋರಿಸಿರೋ ವಿಡಿಯೋ ತುಂಬ ಲೆಂತಾಗಿ ಹೋಗ್ಬಿಡ್ತದೆ. ಇದು ಬಂದ್ಬಿಟ್ಟು ನೋಡಿ ಈ ರೆಕ್ಕೆಗಳದ್ದು ಪ್ರತಿಯೊಂದು ಭಾಗನೂ ನಾನು ನಿಮ್ಗೆ ಹೇಳ್ತಾ ಹೋಗಿದ್ದೀನಿ ಆಗ್ಲಿಂದನೂ. ನೋಡಿ ಇದರ ಬ್ಯಾಕ್ ಸೈಡ್ದು ನೋಡಿ ಸ್ವಲ್ಪ ಟರ್ನಿಂಗಿಗೆಲ್ಲ ಬ್ಯಾಕ್ಸ್ ಎಲ್ಲ ಬಾಲ ಇದು ಮಾಡ್ತಾರೆ. ಫುಲ್ಲು ಲ್ಯಾಂಡ್ ಆಗಬೇಕಾದ್ರೆ ಮಾತ್ರ ನೋಡಿ ಇದಕ್ಕೆಲ್ಲ ನೋಡಿ ಇಲ್ಲೆಲ್ಲ ಈ ರಾಡ್ಗಳೆಲ್ಲ ಕಾಣ್ತಾ ಇದೆ ನಿಮಗೆ ವರ್ಟಿಕಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರಾಡ್ಗಳೆಲ್ಲ ಏನಂದರೆ ಈ ಬಾಲನ ಹಿಂಗೆ ತಿರುಗಿಸೋಕ್ಕೆ ನಾನು ಹೇಳಿದ್ದೀನಿ. ಇದನ್ನೆಲ್ಲ ಯಾವ ಥರ ನಾವು ಬೋಟಲ್ಲಿ ಎಲ್ಲರೂ ಬೋಟಲ್ಲಿ ಹೋಗಿರ್ತೀರ. ಆ ಬೋಟಲ್ಲಿ ಹೋಗಿರಿ ನಮ್ಮ ಕೈಲೊಂದು 5 ರಾಡ್ ಥರ ಕೊಡ್ತಾರೆ. ಈ ರಾಡ್ನ ಈ ಕಡೆ ತಿರ್ಸಿರಿ, ಈ ಕಡೆ ಹೋಗ್ತಾ ಈ ರಾಡ್ನ ತಿರ್ಸಿ. ಅದೇ ಮೆಥಡನ್ನೇ ಫ್ಲೈನ್ಗೇನೂ ಬರ್ತದೆ ನೋಡಿ. ಇದು ಯಾವ ಥರ ಅಂತ ಇದು ಯಾಕೆಂದರೆ ಜನಗಳಿಗೆ ತಿಳ್ಕೊಳ್ಳಿ. ಸುಮ್ಮನೆ ನಿಲ್ಲಿಸಿದ್ರೆ ಇದು ಸುಮ್ಮನೆ ಲೈಟಾಗಿ ಲೆವೆಲಾಗಿ ನಿಲ್ಸಿದ್ರೆ ಗೊತ್ತಾಗಲ್ಲ ಇದು ಯಾಕೆ ಏನು ಅಂತಂತೇಳಿ. ಈ ಮೆಥಡ್ನೆಲ್ಲ ನೋಡಿ ಇದೆಲ್ಲ ತುಂಬ ನೋಡಿ. ಇದೆಲ್ಲ ಮಿಲ್ಟ್ರಿ ಅವ್ರಿಗೆ ಒಂದು ಹಳೆಯ ಕಾಲದಿಂದನೂ ಆವಾಗ ಎಷ್ಟು ಫ್ಲೈಟ್ ಇತ್ತು, ಎಷ್ಟು ಇದಿತ್ತು, ಆವಾಗ ಒಂದು ಪ್ರೌಡ್ ಮೂಮೆಂಟ್ ನಮ್ಮ ಭಾರತ ದೇಶ ನೋಡಿ. ಇದರದ್ದು ನೋಡಿ ಇಲ್ಲಿ ಟರ್ನ್ ಮಾಡಲಿಕ್ಕೆ ನೋಡಿ ಈ ರಾಡು ಇಲ್ಲಿಂದ ಫಿಕ್ಸ್ ಆಗಿರ್ತದೆ. ಹಿಂದೆ ಪೈಲಟ್ ಹತ್ರ ಕನೆಕ್ಟ್ ಮಾಡಿರ್ತಾರೆ. ಪೈಲಟ್ ಅಲ್ಲಿಂದ ನೋಡಿ ಅಲ್ಲೊಂದು 2 ಕಡೆಯಿಂದನೂ ಇದನ್ನ ಹಿಂಗೆ ಎಳಿದಾಗ ಅಲ್ಲಿ ಸ್ಟೇರಿಂಗ್ ಒಂಥರ ರಾಡ್ ಥರ ಕೊಟ್ಟಿರ್ತಾರೆ. ಸ್ಟೇರಿಂಗ್ ಥರ ಫುಲ್ ರೌಂಡ್ ಇರಲ್ಲ. ಒಂದು ನೀವು ನೋಡಿರ್ತೀರ ಫ್ಲೈಟ್ ಒಳಗಡೆ ಎಲ್ಲ ಇಲ್ಲ ಥರ ನೀವು ವಿಕಿಪೀಡಿಯಾದಲ್ಲಿ ನೋಡ್ಬೋದು. ಈ ಥರ ಒಂದು ಕೊಟ್ಟಿರ್ತಾರೆ. ಅದನ್ನ ಟರ್ನ್ ಮಾಡಲಿಕ್ಕೆ ಯಾವ ಥರ ಏನು ಅಂತೇಳಿ. ಇದಕ್ಕೆಲ್ಲ ನೀವು ಜಕ್ಕೂರ್ ಏರೋಡ್ರಾಮ್ ಅಂತ ಇದೆ ಅಲ್ಲಿ ನಮ್ಮ ಯಲಹಂಕದಲ್ಲಿ. ಅಲ್ಲಿ ಹೋದರೆ ನಿಮಗೆ ಕ್ಲಾಸ್ ತಗೊಂಡು ಅವ್ರು ಕಲಿಸ್ಕೊಡ್ತಾರೆ. ಜಕ್ಕೂರ್ ಏರೋಡ್ರಾಮು ಇದೆ ಬೆಂಗಳೂರಲ್ಲಿ ಪೈಲಟ್ ಟ್ರೈನಿಂಗ್ ಎಲ್ಲ ಅಲ್ಲಿ ಕೊಡ್ತಾರೆ. ಮತ್ತು ಅಲ್ಲಿ ನಿಮಗೆ ಫ್ಲೈಟಲ್ಲೂ ಈ ಥರ ಸಣ್ಣ ಫ್ಲೈಟಲ್ಲೂ ಸುತ್ತಾಡ್ಬೇಕಾದ್ರೆ ಮೇಲೆ ಹೋಗಿ ನೀವು ಸುತ್ತಾಡ್ಬೋದು, ನೋಡ್ಬೋದು, ಪ್ರತಿಯೊಂದನ್ನು ಅಲ್ಲಿ ಮಾಡ್ಬೋದು. ಸಣ್ಣ ಫ್ಲೈಟಲ್ಲಿ ಸ್ವಂತವಾಗಿ ಹೋಗ್ಬೇಕಂದ್ರೆ
ನೋಡಿ ಆವಾಗೆಲ್ಲ ನೋಡಿ ಇದು ಒಂದೇ ಸೀಟು ಫ್ಲೈಟ್, ಇದೆಲ್ಲ ಮಿಲ್ಟ್ರಿಗೋಸ್ಕರ ಆವಾಗ ಇದನ್ನು ಮಾಡಿದರು ನೋಡಿ. ಇವಾಗೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಬಂದಾಗೆಲ್ಲ ಈ ಥರ ಫ್ಲೈಟ್ ಮಾಡಿದ್ರು ನೋಡಿ. ಉಲ್ಟಾ ಹೋದರು. ಮತ್ತು ಇದು ನೋಡಿ, ಇದು ಇಲ್ಲಿ ರಾಕೆಟ್ ಬಗ್ಗೆನೂ ಪ್ರತಿಯೊಂದು ಮಕ್ಕಳಿಗೆ ತಿಳುವಳಿಕೆ ಆಗಲಿ ಅಂತೇಳಿ ಇಲ್ಲೂ ಮಡಗಿದ್ದಾರೆ. ಮತ್ತು ಇದೊಂದು ಬಂದುಬಿಟ್ಟು ಇಲ್ಲೊಂದು ಹಂಗೆ ಶೋರೂಮ್ ಇಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ನಿಮಗೆ ಪ್ರತಿಯೊಂದು ನಿಮಗೆ ಏರೋಪ್ಲೇನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಇಲ್ಲಿ ಏನಂದರೆ ಏರೋಪ್ಲೇನು ನಿಮಗೆ ಯಾವ ಮಾಡೆಲ್ ಬೇಕೋ ಪ್ರತಿಯೊಂದನ್ನು ನೀವು ಇಲ್ಲಿ ತಗೋಬೋದು. ಅದು ಬಂದ್ಬಿಟ್ಟು ತಗೊಳ್ಳೋದು ಅಲ್ಲದೆ ಇದನ್ನು ಬಂದ್ಬಿಟ್ಟು ನೀವು ಪ್ರತಿಯೊಂದನ್ನು ನೀವು ಇಲ್ಲಿ ಈ ರೇಂಜ್ ಇದನ್ನೆಲ್ಲ ಮಾರ್ಲಿಕ್ಕೆ ಇಟ್ಟಿದ್ದಾರೆ. ನಿಮಗೆ ಈ ಥರ ಹೆಲಿಕಾಪ್ಟರ್ ಬೇಕಾ, ಫ್ಲೈಟ್ ಬೇಕಾ, ಏನು ಬೇಕಾ, ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರ್ತದೆ. ನಾನು ಇದರಲ್ಲಿ ನನಗೆ ಈಗ ಪೈಲಟ್ ಆಗಿರ್ತೀನಿ, ಆಗ ಇದರದ್ದು ನಾನು ಓಡಿಸಿದೆ, ಅವ ನನಗೊಂದು ಈ ಥರ ಸ್ಮಾಲ್ ಇದು ಬೇಕು, ಮತ್ತು ಈ ಥರ ಟೀ ಶರ್ಟು ಮತ್ತು ಕ್ಯಾಪು, ಮಾಸ್ಕು ಪ್ರತಿಯೊಂದು ಇಲ್ಲಿ ಮಾರ್ತಾರೆ. ಅದಲ್ಲದೆ ನೋಡಿ ಇಲ್ಲಿ ಈ ಶಾಪ್ ಒಳಗಡೆ ನಮಗೆ ಫೋಟೋಸು ಏನೇನು ಬೇಕು ಎಲ್ಲ ನೋಡಿ. ಇದೆಲ್ಲ ಪಾಕಿಸ್ತಾನ ಲಾಸ್ಟ್ ಟೈಮ್ ಬಿದ್ದೋದಂಥ ಫ್ಲೈಟ್ ಇರೋದು. ಮತ್ತು ಈ ಥರ ನೋಡಿ, ಈ ಥರ ಈಗ ನೋಡಿ ಡಬಲ್ ಇಂಜಿನ್, ಇದೆಲ್ಲ ತುಂಬ ಲೇಟೆಸ್ಟ್ ಇಂಜಿನ್ ಇದು. ಇದೆಲ್ಲ ನೋಡಿ ಸ್ಯಾಟ್ಲೈಟ್ದು, ಇದೆಲ್ಲ SLVದು ಸ್ಯಾಟ್ಲೈಟ್ದು. ಇದೆಲ್ಲ ಬಂದ್ಬಿಟ್ಟು ಬೆಂಗಳೂರಲ್ಲಿ ISROದಲ್ಲಿ ತಯಾರಾಗ್ತದೆ. ಇದ್ರ ಬಗ್ಗೆನೂ ಫುಲ್ ಡೀಟೇಲ್ ಇಲ್ಲಿದೆ. ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ಎಲ್ಲ ತಯಾರು ಮಾಡ್ತಾರೆ. ತಯಾರು ಮಾಡಿ ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಆಂಧ್ರ ಪ್ರದೇಶ ಶ್ರೀಹರಿಕೋಟದಲ್ಲಿ ತಗೊಂಡೋಗಿ ಉಡಾವಣೆ ಮಾಡ್ತಾರೆ. ಅದಲ್ಲದೆ ಇಲ್ಲಿ ನೋಡಿ, ಈಗ ನೋಡಿ ಒಂದು ಆಫೀಸು ಮತ್ತು ಈ ಫ್ಲೈಟ್ಗಳು, ಸಣ್ಣ ಫ್ಲೈಟ್ಗಳು, ಇದು ಸಿಂಗಲ್ ಸೀಟ್ದು. ಆವಾಗಿನ ಕಾಲದಲ್ಲಿ ನೋಡಿ, ಈಗ ನೋಡಿ ಪ್ಯಾರಾಚೂಟ್ ಯಾವ ಥರ ಇದೆ. ಇದು 75 ವರ್ಷ ಅವ್ರದ್ದು ಒಂದು ಇದಕ್ಕೆ ಈ ಥರ ಮ್ಯೂಸಿಯಂ ಮಾಡಿ, ಮ್ಯೂಸಿಯಮ್ನ ಇಲ್ಲಿ ಅದರದ್ದು 75 ವರ್ಷ ಆಗಿದೆ. ಈ ಥರ ಹಳೆಯ ಪ್ಲೈನ್ಗಳು, ಹೆಲಿಕಾಪ್ಟರ್ಗಳು, ಇದರ ಇಂಜಿನ್ ಭಾಗ ಇದು. ಪ್ರತಿಯೊಂದು ಬಂದ್ಬಿಟ್ಟು ಇಂಜಿನ್ನ ಪ್ರತಿ ಭಾಗನೂ ಇಲ್ಲಿ ಜೋಡಿಸಿದ್ದಾರೆ. ಇಂಜಿನ್ದು ಯಾವ ಥರ, ಇದೆಲ್ಲ ಹಳೆ ಟೈಪ್ ಇಂಜಿನ್ ಇದೆಲ್ಲ. ಆವಾಗ ಬಂದ್ಬಿಟ್ಟು ಇಂಜಿನ್ದು ನೋಡಿ ಸಿಲಿಂಡ್ರ್ ಇದಲ್ಲ, ಇಂಜಿನ್ಗೆ ಈ ಥರ ಬಸ್ಸಿಗೆಲ್ಲ 6 ಸಿಲಿಂಡ್ರ್ ಇಂಜಿನ್ ಇರ್ತದೆ. ಇದಕ್ಕೆ ನೋಡಿ ಎಷ್ಟೊಂದು ಸಿಲಿಂಡರ್ ಇದೆ. ಈ ಗೆರೆ ಹಾಕಿರೋದು ಒಂದೊಂದು ಪಿಸ್ಟನ್ ಅದರೊಳಗಡೆ ಇರ್ತದೆ. ಇದು ಮೇಯ್ನ್ ಇಂಜಿನ್ ಭಾಗ. ಇದು ಈ ಥರ ರೌಂಡ್ ಆಗಿರ್ತದೆ ನೋಡಿ. ಇದೆಲ್ಲ ಒಂದ್ಬಿಟ್ಟು ಇಲ್ಲೊಂದು ಇಂಜಿನು, ಇಲ್ಲೊಂದು ಪಿಸ್ಟನು. ಈ ಪಿಸ್ಟನ್ನೇ ಇದಕ್ಕೆ, ಪಿಸ್ಟನ್ಗೆ ಈ ಥರ ಪೆಟ್ರೋಲು ಇದೆಲ್ಲ ಹೋದಾಗ ಅದು ಫೈರ್ ಆಗೋದು, ಆಗ ಫ್ಯಾನ್ನ ಸ್ಪೀಡ್ ತಿರುಗಿಸೋದು. ಆ ಸ್ಪೀಡ್ ತಿರುಗೋ ಸ್ಪೀಡ್ಗೆ ಇಷ್ಟೊಂದು ಭಾರನ ಎತ್ಕೊಂಡು ಹೋಗ್ತದೆ. ಇದು ಇವಾಗ ಟೆಕ್ನಾಲಜಿ ಬದಲಾಗಿದೆ. ಇವಾಗನೇ ಬೇರೆ ರೀತಿ, ಮೊದಲಿಂದ ಬೇರೆ ರೀತಿ ನೋಡಿ. ಹಳೆ ಏರ್ಪೋರ್ಟದು ಫೋಟೋಗಳು, ಹಳೆ ಏರ್ಪೋರ್ಟಲ್ಲಿ ಫಸ್ಟ್ ಫ್ಲೈಟ್ ಮಾಡಿದಾಗ ಏನು ಅದ್ರ ಬಗ್ಗೆ ನೋಡಿ. 1944ರಲ್ಲಿ HAL ಮಾಡಿರೋ ಫ್ಲೈಟು, ಅದ್ರ ಬಗ್ಗೆ ಅವರೆಲ್ಲ ಫೋಟೋದ ಈ ಥರ ಫೋಟೋಗಳು, ಹಲವು ಇನ್ಫಾರ್ಮೇಷನ್ಗಳು ಪ್ರತಿಯೊಂದು ನಿಮಗೆ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಎರಡನೇದು ಬಂದ್ಬಿಟ್ಟು ನೋಡಿ, ನೀವು ಇಲ್ಲಿ ಇಂಜಿನ್ ಯಾವ ಥರ ಕೆಲಸ ಮಾಡ್ತಾ, ಇಂಜಿನ್ ಒಳಗಡೆ ಯಾವ ಥರ ಇರ್ತದೆ ಅಂತೆಲ್ಲ ನಿಮಗೆ ನೋಡಲಿಕ್ಕೆ ಈ ಜಾಗದ ಬಿಟ್ಟರೆ ಬೇರೆ ಎಲ್ಲೂ ನಿಮಗೆ ಚಾನ್ಸ್ ಸಿಗೋಲ್ಲ. ಇಂಜಿನ್ ಅಂತ ಕಾಣ್ತದೆ, ಇಂಜಿನ್ ಯಾವ ಥರ ಇರ್ತದೆ, ಯಾವ ಥರ ಕೆಲಸ ಮಾಡ್ತದೆ, ಇಂಜಿನ್ ಒಳಗಡೆ ಏನೇನು ಇರ್ತದೆ ನೋಡಿ. ಇಂಜಿನ್ನವರು ಭಾಗ ಬಿಡಿಸಿ ಓಪನ್ ಮಾಡಿ ಇಟ್ಟಿದ್ದಾರೆ. ಮತ್ತು ಈ ಇಂಜಿನದ್ದು ಏನು ಕೆಪಾಸಿಟಿ, ಏನು ಇಂಜಿನ್ ಎಷ್ಟು ಪವರ್ಫುಲ್ಲು, ಎಷ್ಟು kg, ಏನು ತೂಕ ನೋಡಿ. ಇದರದ್ದು ಇಂಜಿನ್ ಮುಂಭಾಗ ಇದು ಬಂದ್ಬಿಟ್ಟು ತುಂಬ ಹಾರ್ಸ್ ಪವರ್ ಇರೋ ಇಂಜಿನ್ ಇದು. ಇದೆಲ್ಲ ಜೆಟ್ ಫ್ಲೈಟಿಗೆ ಬರೋದು. ಈ ಇಂಜಿನ್ ನೋಡಿ, ಇಲ್ಲಿಂದ ಗಾಳಿ ಎಳ್ಕೊಂಡು ಹೋಗ್ತಾ ಇದರ ಪ್ರೆಷರ್ ಅಷ್ಟೊಂದು ಆಗ್ತದೆ. ಆ ಪ್ರೆಷರಿಗೆ ಏನಾಗ್ತದೆ, ಇದನ್ನ ಹಿಂಗೆ ಎತ್ತು ಬಿಡ್ತದೆ. ಅದು ಒಳ್ಳೆ ತೂಕ ಇಲ್ಲದಂಗೆ ಆಗ್ಬಿಡ್ತದೆ. ಪಕ್ಷಿ ಥರ ಆರೋದಕ್ಕೆ ಇದೇ ಕಾರಣ ನೋಡಿ. ಇದು ಹಳೆ ಇಂಜಿನು, ನಾವು ಮೊದಲು ಕಂಡಿದ್ದು ನೀವು ಹೊಸ ಇಂಜಿನು ಲೇಟೆಸ್ಟು. ಇದು ಒಂದು ಹಳೆಯ ಕಾಲದ ಇಂಜಿನು. ಆ ಥರ ಇಂಜಿನ್ ಮೆಥಡ್ ಚೇಂಜ್ ಮಾಡ್ತಾ ಫ್ಲೈಟ್ ಚೇಂಜ್ ಮಾಡ್ತಾ ನೋಡಿ. ಇದೆಲ್ಲ ಬಂದ್ಬಿಟ್ಟು ಈಗೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಫ್ಲೈಟ್ಗಳೆಲ್ಲ. ಹಿಂಗೆ ಚೇಂಜ್ ಆಗ್ತದೆ ನೋಡಿ. ಇದು ಪ್ಯಾಸೆಂಜರ್ ಫ್ಲೈಟು ಇನ್ನೊಂದು ಟೈಪದು. ಇದು ನೋಡಿದ್ದು ಒಂದೊಂದು ಪಾರ್ಟು ಓಪನ್ ಮಾಡಿ ಇಕ್ಕಿರೋದ್ರಿಂದ ನಿಮಗೆ ಪ್ರತಿಯೊಂದನ್ನು ನಿಮಗೆ ಇದು ನೋಡಲಿಕ್ಕೆ ಸಿಗ್ತದೆ. ಇಷ್ಟು ಕುಲ್ಲಂಕುಷವಾಗಿ, ಇಷ್ಟೊಂದು ನೀಟಾಗಿ ಕ್ಲೀನಾಗಿ ನೀವು ನೋಡಬೇಕಂದ್ರೆ ನೀವು ಏನು ಮಾಡಬೇಕು, ಇಲ್ಲೇ ಬಂದು ನೋಡಬೇಕಾಗ್ತದೆ. ಮತ್ತು ನೋಡಿ, ಇದೆಲ್ಲ ನಾನು ಸುಮ್ಮನೆ ದೂರದಿಂದ ನೋಡಿ ಹಂಗೆ ತೋರಿಸ್ಕೊಂಡು ಹೋಗಿದೆ. ಮುಂದ್ಗಡೆ ಫ್ಯಾನೇ ಕಾಣೋದು ನಿಮಗೆ, ಇಂಜಿನ್ ಕಾಣಲ್ಲ. ಇದರ ಹಿಂದ್ಗಡೆ ಇರೋ ಇಂಜಿನ್ದೇ ಇಷ್ಟೊಂದು ಹಾರ್ಸ್ ಪವರ್ ಇದೆ, ಇಷ್ಟು ಇದಿದೆ ನೋಡಿ. ಇದರದ್ದೆಲ್ಲ ಫ್ಲೈಟ್ಗಳದ್ದು ಮಾಡಲು ಇದೆಲ್ಲ ಬಂದ್ಬಿಟ್ಟು ಇದೊಂದು ಪ್ರತಿಯೊಂದನ್ನು ನೀವು ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ವಿಕಿಪೀಡಿಯಾದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಇದೆ ನೋಡಿ. ಇಲ್ಲಿ ಇಬ್ಬರು ಪೈಲಟ್ ಕೂತ್ಕೊಂಡು ಹೆಲಿಕಾಪ್ಟರ್ನ ಹಾರಿಸ್ತಾ ಇದ್ದಾರೆ. ಇಲ್ಲಿ ಹೆಲಿಕಾಪ್ಟರ್ ಬೆಂಗಳೂರಲ್ಲಿ ತಯಾರಾಗ್ತದೆ. ಇವತ್ತು ತುಮಕೂರಲ್ಲೂ ಒಂದು ಇದು ಮಾಡಿದ್ದಾರೆ.
ಇವಾಗ ನೋಡಿ ಇದು ನೋಡಿ ಇದ್ರ ಬಗ್ಗೆ ಏನು ಅಂದರೆ ಪ್ರತಿಯೊಂದನ್ನು ನಾನು ಫೋಟೋನ ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಅಂತ ಫೋಟೋನ ತೆಗ್ದಿದ್ದೀನಿ. ಈ ಫೋಟೋದಲ್ಲೆಲ್ಲ ನೀವು ಇದನ್ನ ನೋಡ್ಬೋದು. ಈ ಫೋಟೋ ಎಲ್ಲ ಬಂದ್ಬಿಟ್ಟು ನೋಡಿ ಇದು ಇದು ಹಳೇದು ಅಂದರೆ ನೋಡಿ ಆವಾಗಿನ ಕಾಲದಲ್ಲಿ ಈಗ ಫ್ಲೈಟ್ಗಳು ಯಾವ ಥರ ಸ್ವಲ್ಪ ಡೆವಲಪ್ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಿದ್ದು ಇಂಜಿನ್ ಇದಲ್ಲ. ಆ ಫ್ಲೈಟು ಅದರ ಇಂಜಿನು, ಆ ಫ್ಲೈಟು ಅದರ ಇಂಜಿನು, ಹಂಗೆ ಪ್ರತಿಯೊಂದೂ ಅಲ್ಲಲ್ಲಿ ಬಿಂಬಿಸಲಾಗಿದೆ. ಮತ್ತು ಇದೊಂದು ಏನಂದರೆ ಮಕ್ಕಳಿಗೆ ತುಂಬ ಇಂಪ್ರೂಮೇಷನ್ ಮತ್ತು ಇದ್ರ ಬಗ್ಗೆ ಕಲಿಬೇಕು ಅಂತ ಇರೋರಿಗೆ ತುಂಬ ಇಂಪ್ರೂಮೇಷನ್ ವಿಡಿಯೋ ಇದು ಬಂದ್ಬಿಟ್ಟು ಈಗ ಫ್ಲೈಟ್ ಬಗ್ಗೆ ಏನು ಆಸಕ್ತಿ ಇರ್ತಾರೆ ತುಂಬ ಜನ. ನಾನು ಪೈಲಟ್ ಆಗಬೇಕು, ನಾನು ಅದಾಗಬೇಕು, ನಾನು ಇದಾಗಬೇಕು, ನಾನು ನೇವಿಗೆ ಹೋಗ್ಬೇಕು, ಮಿಲ್ಟ್ರಿಗೆ ಹೋಗ್ಬೇಕು, ಮಿಲ್ಟ್ರಿ ಪೈಲಟ್ ಆಗಬೇಕು, ಕೆಲವರಿಗೆ ಪ್ಯಾಸೆಂಜರ್ ಫ್ಲೈಟ್ ಏನೇ ಇದ್ದರೂ ನಿಮಗೆ ಒಂದು ಐಡಿಯಾ ಸಿಗಬೇಕಂದ್ರೆ ನೀವು ಈ ಮ್ಯೂಸಿಯಮ್ನ ಬಂದು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದಾಗಲೇ ನೋಡಿ ಈ ಇಂಜಿನ್ ಮೊದಲೆಲ್ಲ ರೆಕ್ಕೆ ತಿರ್ಗೋದು, ಇವಾಗ ನೋಡಿ ಇಂಜಿನೇ ಈ ಥರ ರೊಟೇಟ್ ಆಗ್ತದೆ. ಈ ಭಾಗ ಇದೆಲ್ಲ ಇದೊಂದು ಬಂದ್ಬಿಟ್ಟು ಮೇಲಕ್ಕೆ ಹಿಂಗೆ ಬೆಂಡ್ ಆದಾಗ ಇದು ಕೆಳಗಡೆ ಬರ್ತವೆ ಫ್ಲೈಟು. ಇದು ಅದೇ ಇಂಜಿನ್ನೇ ರೊಟೇಟ್ ಮಾಡ್ತಾರೆ ಇವಾಗ. ಅದೇ ಥರನೇ ಈ ಸಿಪ್ಪಲ್ಲೆಲ್ಲ ನೋಡಿ ಇದಕ್ಕೆ ಬಂದುಬಿಟ್ಟು ಇದು ಬಂದ್ಬಿಟ್ಟು ಈ ಫ್ಲೈಟ್ಗೆ ಸಂಬಂಧಪಟ್ಟಿದ್ದು ಇಂಜಿನ್ ಇದೆಲ್ಲ. ಈ ಇಂಜಿನ್ನ ನೋಡಿ ಇಂಜಿನ್ದು ಬ್ಯಾಕ್ ಪೊಸಿಷನ್ ಹಂಗೆ ಟರ್ನ್ ಮಾಡ್ತಾರೆ. ಟರ್ನ್ ಮಾಡಿದಾಗ ಅದೇನಾಗ್ತದೆ ಕೆಳಗಡೆ ಬರ್ತದೆ. ಅದೇ ಮೇಲಕ್ಕೆ ಟರ್ನ್ ಆದಾಗ ಕೆಳಗಡೆ ಬರ್ತದೆ, ಕೆಳಗಡೆ ಟರ್ನ್ ಆಗಿ ಮೇಲಕ್ಕೆ ಹೋಗ್ತದೆ. ಪ್ರತಿಯೊಂದೂ ನಿಮಗೆ ಇಲ್ಲಿ ಕ್ಲೀನಾಗಿ ತೋರಿಸಲಾಗಿದೆ. ಮತ್ತು ಹೆಲಿಕಾಪ್ಟ್ರೆಲ್ಲ ಈ ಥರ ಇಲ್ಲಿ ತೋರಿಸಿದ್ದಾರೆ. ಹೆಲಿಕಾಪ್ಟ್ರೆಲ್ಲ ಬಂದ್ಬಿಟ್ಟು ಪ್ರತಿಯೊಂದು ಇಲ್ಲಿ ನೋಡಿ ಫೋಟೋಸು ಯಾವ ರೀತಿಯಲ್ಲಿ ನೋಡಿ 1966 ಈ ಥರ ಸಾವಿರಾರು ಫೋಟೋಗಳಿದೆ. ನಾನು ಕೆಲವೊಂದು ಫೋಟೋಗಳನ್ನ ಮಾತ್ರ ನಿಮಗೆ ತೋರಿಸಿದ್ದೀನಿ, ಇದರಲ್ಲಿ ನಾನು ತೋರಿಸಿದ್ದೀನಿ. ಪ್ರತಿಯೊಂದು ಫೋಟೋದಲ್ಲೂ ಒಂದೊಂದು ರೀತಿಯಲ್ಲಿ ಇದೆಲ್ಲ ನೋಡಿ ಸಿಂಗಲ್ ಫ್ಲೈಟ್ ಇಂಜಿನು. ಆವಾಗ ಹಳೆಯದು, ಇದು ತುಂಬ ಹಳೆಯದು. ಆವಾಗ ಒಂದು ಆರೋದು ಅಂದರೆ ಎಲ್ಲರೂ ಖುಷಿ ಅಲ್ವ, ಆ ಥರ ಆರಲಿಕ್ಕೆ ಇದು ಮಾಡಿದಾರೋದಂತ ಇಂಜಿನ ನೋಡಿ. ಇದೆಲ್ಲ ಬಂದ್ಬಿಟ್ಟು ಇದೆಲ್ಲ ಒಂದು ಅದನ್ನ ನಿಲ್ಲಿಸುವಾಗಲೂ ಸಮೇತ ಒಂದು ಬ್ಯಾಲೆನ್ಸಿಂಗ್ ಹಂಗೆ ನಿಲ್ಲಿಸ್ಬೇಕು. ಅದಕ್ಕೆ ಅವರು ರಿಪೇರಿ ಮಾಡೋರು ಕೂಡ ಅದಕ್ಕೆ ತಕ್ಕ ವೆಯ್ಟು, ಅದಕ್ಕೆ ತಕ್ಕ ಇದು ಇಟ್ಬಿಟ್ಟು ಅದನ್ನ ಇದು ಮಾಡ್ತಾರೆ. ನೋಡಿ ಈ ಫ್ಲೈಟದು ಮುಂಭಾಗ ಇದು. ಈ ಫ್ಲೈಟಿಗೆ ಸಂಬಂಧಪಟ್ಟಂಥ ಡೀಟೇಲ್ ಇದರಲ್ಲಿದೆ. ಇದನ್ನ ನೀವು ಕ್ಲೀನಾಗಿ ಓದ್ಕೋಬೋದು ಏನು ಅಂತೇಳಿ. ಇದೆಲ್ಲ ಹೇಳ್ತಾ ಹೋದರೆ ತುಂಬ ಲೆಂತ್ ಆಗ್ತದೆ. ಮತ್ತು ಇದರ ಸಂಬಂಧಪಟ್ಟಿದ್ದು ಇಂಜಿನ್ ಯಾವ ಥರ ಇರ್ತದೆ, ಇದರದ್ದು ಯಾವ ಥರ ಕೆಲಸ ಮಾಡ್ತದೆ, ಪ್ರತಿಯೊಂದೂ ಇಲ್ಲಿ ಬಿಂಬಿಸಲಾಗಿದೆ. ಪ್ರತಿಯೊಂದೂ ಅಲ್ಲಿ ಇಟ್ಟಿದ್ದಾರೆ. ಇದನ್ನ ನೀವು ನೋಡ್ಬೋದು. ಇಷ್ಟು ಹತ್ರದಿಂದ ನೀವು ನೋಡಲಿಕ್ಕೆ ಎಲ್ಲೂ ಸಿಕ್ಕಲ್ಲ. ಇದು ಬಂದ್ಬಿಟ್ಟು ಪ್ರತಿಯೊಬ್ಬರು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ನೋಡ್ತಾರೆ. ಮತ್ತು ಮಕ್ಕಳಿಗೆ ಒಂದು ಕುತೂಹಲ ಬರ್ತದೆ. ಅವ್ರಿಗೆಲ್ಲ ಮಕ್ಕಳಿಗೆ ತುಂಬ ಇಷ್ಟವಾಗಿ ನೋಡಿ ಇದು ಬಂದ್ಬಿಟ್ಟು ನೋಡಿ ಈ ಫ್ಲೈಟಲ್ಲಿ ಪೈಲಟದು ನೋಡಿದ ಏನಾದರೂ ಫ್ಲೈಟಿಗೆ ಏನಾದರೂ ಎಮರ್ಜೆನ್ಸಿ ಏನಾದರೂ ಆದರೆ ಆ ಟೈಮಲ್ಲಿ ಈ ಸೀಟ್ ಸಮೇತ ಇದೇನಾಗ್ತದೆ ಮೇಲಕ್ಕೆ ಹಾರ್ಬಿಟ್ಟು ಅದು ಕೆಳಗಡೆ ಹಂಗೆ ಬಂದು ಕುತ್ಕೊಂತದೆ. ಆಗ ಪ್ಯಾರಾಚೂಟೆಲ್ಲ ಓಪನ್ ಆಗ್ತದೆ. ಅದರದ್ದೊಂದು ದೃಶ್ಯನ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಫ್ಲೈಟಿಗೆ ಏನಾದರೂ ಆಯಿತು, ಎಮರ್ಜೆನ್ಸಿ ಇಂಜಿನ್ ಫೈಲ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಆ ಥರ ಮೂಮೆಂಟಲ್ಲಿ ಏನು ಮಾಡ್ತದೆ, ಇದು ಕೆಳಗಡೆ ಬಂದುಬಿಟ್ಟು ಅವ್ರಿಗೆ ಪೈಲಟು ಫ್ಲೈಟ್ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದಾದಾಗ ನೋಡಿ ಈ ಥರ ಪ್ಯಾರಾಚೂಟಲ್ಲಿ ಬಂದು ಆ ಪ್ಯಾರಾಚೂಟಲ್ಲಿ ಓಪನ್ ಆಗ್ತದೆ. ಈ ಸೀಟು ಹಂಗೆ ಪೈಲಟ್ ಕೂತಿರೋ ಸೀಟು ಹಂಗೆ ಓಪನ್ ಆಗಿ ಮೇಲೆ ಕಾರ್ತದೆ. ಫ್ಲೈಟ್ ಕೆಳಗಡೆಗೆ ಅದು ಕೊಲಾಪ್ಸ್ ಆಗ್ತದೆ. ಈ ಪೈಲಟ್ ಏನು ಮಾಡ್ತದೆ, ಏನೂ ಆಗದಂಗೆ ಪ್ಯಾರಾಚೂಟ್ ಮುಖಾಂತರ ಕೆಳಗಡೆಗೆ ಬಂದು ಇಳೀತದೆ. ಆವಾಗ ನಿಧಾನಕ್ಕೆ ಬಂದು ಇಳಿದ್ರಿಂದ ಅವ್ರಿಗೂ ಏನೂ ಆಗಲ್ಲ. ಆ ಥರ ಅದೆಲ್ಲ ಬಂದ್ಬಿಟ್ಟು ಮಕ್ಳಿಗೆ ತೋರಿಸಾಗ ಮಕ್ಳಿಗೂ ಒಂಥರ ಖುಷಿ ಆಗ್ತದೆ. ನೋಡಿ ಈ ಥರ ಎಲ್ಲಿ ನೋಡಿ ಈ ಥರ ಏನೇನು ಕಂಡುಹಿಡಿದ್ರು, ಯಾವ ರೀತಿಯಲ್ಲಿ ಇದು ಯಾವುದು 1957 ಆವಾಗ ಕಂಡಿಡ್ದಂಥ ನೋಡಿ ಫ್ಲೈಟ್ಗಳನ್ನೆಲ್ಲ ರೆಡಿ ಮಾಡ್ತಿದ್ದಾರೆ. 55ರಲ್ಲಿ ಇಷ್ಟು ಫ್ಲೈಟ್ಗಳನ್ನ ಲೈನಾಗಿ ರೆಡಿ ಮಾಡ್ಕೊಂಡು ಬಂದಿದೆ. ಆವಾಗಿಂದ ನೋಡಿ ಬಸ್ಗಳೆಲ್ಲ ಯಾವ ರೀತಿ ಇತ್ತು ಆ ಥರ ಎಲ್ಲ ಪ್ರತಿಯೊಂದನ್ನು ಈ ಫ್ಲೈಟಿನ ಭಾಗದಲ್ಲಿ ತೋರಿಸಲಾಗಿದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಮಿಲ್ಟ್ರಿ ಸಂಬಂಧಪಟ್ಟಿದ್ದು. ಮಿಲ್ಟ್ರಿಗೆ ತುಂಬ ಬೇಕಾಗಿರೋದ್ರಿಂದ ಎಲ್ಲ ಮಿಲ್ಟ್ರಿದೇ ತುಂಬ ನೋಡಿ. ಈ ಬಸ್ಗಳೆಲ್ಲ 1955 ಆವಾಗೆಲ್ಲ ಬಸ್ಗಳು ಯಾವ ಥರ ಇತ್ತು ಅಂತ ಇವಾಗಿನ ಬಸ್ಸಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ನಮ್ಮ ಇದು ಹಳೆ ಫೋಟೋಗಳು. ಈ ಫೋಟೋ ಎಲ್ಲ ಬಂದ್ಬಿಟ್ಟು ನೋಡಿ ಇವೆಲ್ಲ 1955 ಇದು. ಆಗಿಂದು ಬಸ್ಸುಗಳು, ಆವಾಗಿನ ಫೋಟೋಗಳು ಪ್ರತಿಯೊಂದೂ ಇದೆಲ್ಲ ನಾನು ಹೇಳ್ತಾ ಹೋದರೆ ತುಂಬ ಇದಾಗ್ತದೆ ನೋಡಿ. ಎಷ್ಟು ಕಂಟ್ರಿ ಯಾವ ಥರ ಫ್ಲೈಟ್ಗಳಿದೆ
ಅದರದ್ದು ಎಲ್ಲದರದ್ದು ಅದ್ರದ್ದು ಬಾಲದಲ್ಲಿ ಅದನ್ನು ಗುರುತು ಮಾಡಿರ್ತಾರೆ. ಇವಾಗ ನೋಡಿ ಏರ್ ಇಂಡಿಯಾ ಆಗಲಿ, ಜೆಟ್ ಏರ್ವೇಸ್ ಆಗಲಿ, ಈಗ ಲುಫ್ತಾನ್ಸಾ ಆಗಲಿ, ಪ್ರತಿಯೊಂದನ್ನು ಅಲ್ಲಿ ನಿಮಗೆ ಇದರ ಬಾಲ ನೋಡಿನೇ ಕಂಡುಹಿಡಿಬೋದು. ಎಲ್ಲದೇ ನೀವು ಯಾವುದೇ ರೀತಿ ಕಂಡುಹಿಡಿಯೋಕ್ಕಾಗಲ್ಲ. ಆಗ ಅದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಇದ್ರ ಫ್ರಂಟ್ ಟೈರ್ ಯಾವ ಥರ ಇದೆ ನೋಡಿ, ಈ ಫ್ರಂಟ್ ಟೈರ್ ಯಾವ ಥರ ಇದ್ರ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಮತ್ತು ಇವಾಗಿನ ಫ್ಲೈಟ್ಗಳು ಯಾವ ಥರ ಇದೆ ನೋಡಿ, ಇದನ್ನೆಲ್ಲ ಯಾವ ಥರ ಆರಿಸ್ತಾರೆ ನೋಡಿ. ಇವಾಗೆಲ್ಲ ನೋಡಿ ಡಬಲ್ ಟಕ್ಕರ್ ಫ್ಲೈಟ್ ಎಲ್ಲ ಬಂತು, ಏರ್ ಬಸ್ ಎಲ್ಲ ಬಂದ್ಬಿಟ್ಟು ಡಬಲ್ ಟಕ್ಕರ್ ಫ್ಲೈಟ್ ಎಲ್ಲ ಇದೆಲ್ಲ ಬೋಯಿಂಗ್ ಕಂಪನಿಯವರು ಮಾಡ್ತಾರೆ. ಈ ಫ್ಲೈಟ್ ಎಲ್ಲ ನೋಡಿ ಯಾವ ಥರ ನಾವು ಆರ್ಡ್ರ್ ಕೊಡ್ತೀವಿ ಆ ಥರ ಸೀಟ್ಗಳು ಮಾಡಿಕೊಡ್ತಾರೆ. ಅದರ ಇಂಜಿನ್ ಕೆಪಾಸಿಟಿಯನ್ನು ನೋಡಿದೆಲ್ಲ ಡಬಲ್ ಟಕ್ಕರ್ ಫ್ಲೈಟು. ಆವಾಗೆಲ್ಲ ನೋಡಿ ಸಿಂಗಲೇ ಇದ್ದಿದ್ದು, ಇವಾಗೆಲ್ಲ ನೋಡಿ ಈ ಥರ ಫ್ಲೈಟ್ಗಳು ಬಂದಿದೆ. ಇವಾಗ ನೋಡಿ ತುಂಬ ಲೇಟೆಸ್ಟ್ ಫ್ಲೈಟ್ ಇದೆಲ್ಲ. ಇದು ಎಲ್ಲ ಬಂದ್ಬಿಟ್ಟು USA ಮಾಡ್ತಾರೆ, ಈ ಬೋಯಿಂಗ್ ಕಂಪನಿ ಅಂದ್ಬಿಟ್ಟು USA ನಲ್ಲಿರೋದು. ಈ ಥರ ಪೈಲಟ್ಗಳದ್ದು ನೋಡಿ, ಇದು ಮೊದಲು ಫ್ಲೈಟ್ ಕಂಡಿಡ್ದಾಗೆಲ್ಲ ಈ ಥರ ಕಂಡಿಡ್ತರು. ಬರ್ತಾ ಅದರ ಟೆಕ್ನಾಲಜಿ ಚೇಂಜ್ ಆಗ್ತಾ ಒಂದೊಂದು ರೀತಿಯಲ್ಲೂ ಒಂದೊಂದು ಡೆವಲಪ್ಮೆಂಟ್ ಮಾಡ್ತಾ ಪ್ರತಿ ಒಂದನ್ನು ನಿಮಗೆ ಎಲ್ಲರಿಗೂ ನೋಡೋಕ್ಕೂ ಒಂದು ಅನುಕೂಲ ಆಯಿತು. ಇದು ನೋಡಿ, ಇದು ಬಂದ್ಬಿಟ್ಟು ಸಮೀರನ್ ಯಾವ ಥರ ಕಂಡು ಇದು ನೋಡಿ, ಯಾವ ಕಂಟ್ರಿಗಳಲ್ಲಿ ಯಾವ ಥರದ್ದು ಎಲ್ಲ ಪ್ರತಿಯೊಂದನ್ನು ತುಂಬ ಇನ್ಫಾರ್ಮೇಷನ್ ಮಕ್ಕಳಿಗೆ ನೋಡಿ. ಇದ್ರದ್ದೆಲ್ಲ ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೊಂಡು ತಿಳ್ಕೊಬೋದು. ಇದು ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗ್ಬೋದು ವಿಡಿಯೋ. ಮಕ್ಕಳಿಗೆ ಅಂತೇಳಿ ನಾನು ಮಾಡಿದೆ. ಏರೋಪ್ಲೇನ್ ಬಗ್ಗೆ ತುಂಬ ಆಸಕ್ತಿ ಇರೋರು ತುಂಬ ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲದವ್ರಿಗೆ ಒಂದು ಆಸಕ್ತಿ ಇರಲಿ. ನಮ್ಮ ವಿಮಾನದ ಏನು, ಹೆಂಗೆ, ಯಾವ ಥರ, ಎಲ್ಲಿ ಅಂತೇಳಿ ಗೊತ್ತಿರಲ್ಲ. ಇದು ಗೊತ್ತಿರೋರು ಬಿಟ್ಬಿಟ್ಟು ಗೊತ್ತಿಲ್ಲದವರೆಲ್ಲ ನೋಡಿ. ಇದು ನನ್ನ ಇದಕ್ಕೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ನೋಡೋರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ನನ್ನ ಪೇಜ್ನ. ಮತ್ತು ಈ ವಿಡಿಯೋನ ನೋಡಿ, ಈ ಇದಕ್ಕೆ ಏನೇನು ಬೇಕು, ಇದ್ರ ಬಗ್ಗೆ ಏನೇನು ಇದು ಸಿಸ್ಟಮ್ ಯಾವೆಲ್ಲ ವರ್ಕ್ ಆಗ್ತದೆ, ಯಾವ ಥರ ಏನೇನು ಮೇನ್ ಐಟಮು ಅದ್ರ ಬಗ್ಗೆನೂ ಇಲ್ಲಿ ಎಲ್ಲ ಫೋಟೋದಲ್ಲಿ ಬಿಂಬಿಸಿದ್ದಾರೆ. ಅದನ್ನು ನೀವು ಇಲ್ಲಿ ನೋಡ್ಕೋಬೋದು. ಅದಲ್ಲದೆ ಪ್ರತಿಯೊಂದನ್ನು ಇಲ್ಲಿ ಬಿಂಬಿಸಲಾಗಿದೆ. ಒಂದೊಂದು ಫೋಟೋದಲ್ಲಿ ಒಂದೊಂದು ರೀತಿಯಲ್ಲಿ ಬರೆದಿದ್ದಾರೆ. ಎರಡನೇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಬರ್ತಾ ಈ ಥರ ಎಲ್ಲ ಪ್ರತಿ ಇನ್ಫಾರ್ಮೇಷನು ಇಲ್ಲಿ ನಿಮಗೆ ಕಲೆಕ್ಟ್ ಮಾಡ್ಕೋಬೋದು. ಇದಲ್ಲದೆ ನೀವು ಇದು ಬಂದ್ಬಿಟ್ಟು ನೀವು ಮಾರತಳ್ಳಿ ಕಡೆ ಹೋದಾಗ ಇದು ಫ್ರಂಟ್ ಪೊಸಿಷನ್. ಇಲ್ಲಿಂದ ಈ ಮಾರತಳ್ಳಿಗೆ ಹೋಗುವಾಗ HL ಮ್ಯೂಸಿಯಂ ಅಂತಲೇ ಹೇಳಿ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಇದೆ. ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ಬಂದರೆ ಬೇಕಾದಷ್ಟು ಬಸ್ಗಳು ಓಡ್ತವೆ ಮಾರತಳ್ಳಿಗೆ. HL ಮ್ಯೂಸಿಯಂ ಅಂದರೆ ಮುಂದ್ಗಡೆ ಇಳಿಸ್ತಾರೆ. ಮ್ಯೂಸಿಯಂ ಮುಂದ್ಗಡೆನೇ ಬಸ್ ಸ್ಟಾಪು ಇದೆ. ಮ್ಯೂಸಿಯಂ ಹತ್ರ ಬಂದು ನೋಡ್ಬೋದು. ಬಸ್ ಸ್ಟಾಪು, ಕಾರ್ ಪಾರ್ಕಿಂಗ್ ಎಲ್ಲ ಇದೆ ಅಲ್ಲಿ. ಮ್ಯೂಸಿಯಂ ಒಂಥರ ಮಕ್ಕಳಿಗೆ ಭಾಳ ಇಷ್ಟವಾಗುವಂಥದ್ದು. ಮಕ್ಕಳು ತುಂಬ ಜನ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಮಕ್ಕಳಿಗೆ ಈ ಥರ ನಾನು ಒಂದು ಸ್ವಲ್ಪ ತೋರಿಸಿದ್ನಿ. ಈ ಥರ ತುಂಬ ಒಂದು ಫುಲ್ ವಿಡಿಯೋ ಮಾಡಬೇಕಂದ್ರೆ ಅಷ್ಟೊಂದು ಟೈಮ್ ಇರಲ್ಲ. ಇದು ಅಷ್ಟೊಂದು ಇದೆ. ನಾನು ಕೆಲವು ಭಾಗಗಳನ್ನ ಮಾತ್ರ ಇಲ್ಲಿ ಜೋಡಿಸಿದ್ದೀನಿ, ಕೆಲವು ಭಾಗಗಳನ್ನೆಲ್ಲ ಮಾತ್ರ ಜೋಡಿಸಿದ್ದೀನಿ. ನನ್ನ ವಿಡಿಯೋ ನೋಡೋ ಎಲ್ಲರಿಗೂ ಧನ್ಯವಾದಗಳು. ಫಾಲೋ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೇ ನಮಗೆ ಮೋಟಿವೇಶನ್ ಆಗೋದು. ಮೋಟಿವೇಶನ್ ಆದರೆ ನಾವು ಇನ್ನೊಂದು ಬೇರೆ ವೀಡಿಯೋ ಮಾಡೋಕ್ಕೆ ನಮ್ಮದು ಒಂದು ಇಂಟ್ರೆಸ್ಟ್ ಆಗ್ತದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಮತ್ತು ಮಕ್ಕಳಿಗೂ ಓದುವಂಥ ಮಕ್ಕಳಿಗೆ ಒಂದು ಇನ್ಫಾರ್ಮೇಷನ್ ಆಗಿರಲಿ. ಈ ವಿಡಿಯೋ ಈ ಏರ್ ಬಗ್ಗೆ ಫ್ಲೈಟ್ ಬಗ್ಗೆ ಓದೋರಿಗೆಲ್ಲ ಒಂದು ಇನ್ಫಾರ್ಮೇಷನ್ ಆಗಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ.